ಮಂಡೂಕಾಸನ. 1-2 ನಿಮಿಷದಿಂದ ಯಾತ್ರೆ ಶುರುವಾಗುತ್ತೆ. 10 ನಿಮಿಷದವರೆಗೆ ಮಾಡಬೇಕು. ನನ್ನ ಮಾತನ್ನು ಕೇಳಿ, ಮತ್ತು ನಿಮಗೆ ಪೂರ್ತಿ ಲಾಭ ಸಿಗುತ್ತೆ. ಇಲ್ಲೇ ಸಿಗುತ್ತೆ, 7 ದಿನದಲ್ಲೇ ಸಿಗುತ್ತೆ. 25-50% ಹಿಡಿದು ಈ BP, ಶುಗರ್, ಥೈರಾಯ್ಡ್, ಈ ಒಬಿಸಿಟಿ ಇವುಗಳಲ್ಲಂತೂ 100% ಲಾಭ ಸಿಗುತ್ತೆ. ಒಂದೊಂದು ದಿನದಲ್ಲಿ 2-2 ಕಿಲೋ ಕಡಿಮೆ ಆಗುತ್ತೆ. ಮೊದಲನೇ ದಿನದಿಂದ BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಗುಳಿಗೆ ಬಂದ್, ಪೇನ್ ಕಿಲ್ಲರ್ ಬಂದ್, ಸ್ಟೀರಾಯ್ಡ್ ಬಂದ್, ನಿದ್ದೆ ಗುಳಿಗೆ, ಡಿಪ್ರೆಷನ್ನ ಗುಳಿಗೆ ಬಂದ್. ಗುಳಿಗೆಗಳಿಂದ ನಿಮ್ಮ ಜೀವನವಂತೂ ತುಂಬ ಕೆಟ್ಟಬಿಡುತ್ತೆ. ನಾನು ನಿಮ್ಮನ್ನು ರೋಗ ಮುಕ್ತ, ದುಃಖ ಮುಕ್ತ ಮಾಡ್ತೀನಿ ಅಂತ ಹೇಳೋದು ಕನಸಲ್ಲ, ಇದು ಸತ್ಯ. ಆದರೆ ಇದಕ್ಕಾಗಿ ನೀವು ಯೋಗದಲ್ಲಿ ಪುರುಷಾರ್ಥ ಮಾಡಬೇಕಾಗತ್ತೆ. ಪುರುಷಾರ್ಥ ಮಾಡಬೇಕು, ಅಸಡ್ಡೆ ಬಿಟ್ಟು ಬಿಡಬೇಕು. ಒಮ್ಮೆ ಹೇಳೋದ್ರಿಂದ ಮಾತು ಪೂರ್ತಿ ಆಗುತ್ತೆ. ಆದರೂ ಕೂಡ ನಾನು 2 ವಿಷಯ ಜೊತೆಗೆ ಹೇಳ್ತೀನಿ. ಕೈ ಮೇಲಕ್ಕೆತ್ತಿ, ಅಸಡ್ಡೆ ಬಿಡಬೇಕು. ಶ್ವಾಸ ಹೊರಗೆ ಬಿಡಿ. ಬೆಳಿಗ್ಗೆ ಎದ್ದ ಕೂಡಲೇ ಅಸಡ್ಡೆ ಮಾಡ್ತೀರಾ, ಊಟ ತಿಂಡಿಯಲ್ಲಿ ಅಸಡ್ಡೆ ಮಾಡ್ತೀರಾ, ಆಹಾರದಲ್ಲಿ, ವಿಚಾರ, ವಾಣಿ, ವ್ಯವಹಾರದಲ್ಲಿ, ಸ್ವಭಾವದಲ್ಲಿ ಅಸಡ್ಡೆ ಬಂದ್ಬಿಟ್ಟಿದೆ. ಅಸಡ್ಡೆಯನ್ನು ಜಡದಿಂದಲೇ ಕಿತ್ತಬೇಕು. ಮತ್ತೆ ನೋಡೋದು, ಕೇಳೋದು, ವಿಚಾರಗಳಲ್ಲಿಯೂ ಅಸಡ್ಡೆ ಮಾಡ್ತಾರೆ. ಕೆಟ್ಟ ಕೆಟ್ಟ ವಿಷಯ, ಕೆಟ್ಟ ದೃಶ್ಯ ನೋಡ್ತಾರೆ, ಕೆಟ್ಟದ್ದನ್ನು ಕೇಳ್ತಾರೆ, ಕೆಟ್ಟದಾಗಿ ಹೇಳ್ತಾರೆ. ಎಲ್ಲಿ ಉಳಿಯುತ್ತೆ ಜಾಗರೂಕತೆ? ಮನಸ್ಸಲ್ಲಿ ಬಂದದ್ದನ್ನು ಹೇಳ್ತೀರಾ? ಸರಿಯಲ್ಲಪ್ಪ. ಮೊದಲು ಯೋಚಿಸಿ ಆಮೇಲೆ ಹೇಳಿ. ಕೇಳಿದಿರಲ್ಲ ನೀವು? ಒಳ್ಳೆ ಮಾತು ಬೊಗಳ್ಬೇಡಿ, ಒಳ್ಳೆ ಜೀವನ ನಡೆಸಬೇಕು. ತಿಂದ್ಬಿಡಿ, ರುಚಿ ಯಾಕೆ? ಕೇಳಿದ್ದೀರಲ್ಲ. ಆದರೆ ಇದನ್ನು ಜೀವಿಸಬೇಕು ನನ್ನಪ್ಪ. ಊಟ ತಿಂಡಿಲಿ ಅಸಡ್ಡೆ ಮಾಡ್ತಾರೆ, ಅದಕ್ಕಾಗಿ 1-2 ಕ್ವಿಂಟಲ್ ಆಗಿಬಿಟ್ಟಿದ್ದಾರೆ. ಒಪ್ತೀನಿ, ಥೈರಾಯ್ಡ್ನಿಂದಾಗಿ, ಕೆಲವರಿಗೆ ಔಷಧಿಯ ರಿಯಾಕ್ಷನ್ನಿಂದಾಗಿ, ಕೆಲವರಿಗೆ ಸಿಸೇರಿಯನ್ನ ಬಳಿಕ, ಕೆಲವರಿಗೆ ಔಷಧಿಯ ನಂತರ, ಕೆಲವರಿಗೆ ಡಿಸೀಸ್ನಿಂದಾಗಿ, ಡಿಸೀಸ್ನ ಕಾಂಪ್ಲಿಕೇಶನ್ನಿಂದಾಗಿ, ಡ್ರಗ್ಸ್ನ ಸೈಡ್ ಎಫೆಕ್ಟ್ಸ್ನಿಂದಾಗಿ, ಕೆಲವರಿಗೆ ಆಕ್ಸಿಡೆಂಟ್ನ ನಂತರ. ರೋಗಗಳಿಗೆ ಹಲವು ಕಾರಣಗಳಿರ್ಬೋದು. ಜೆನೆಟಿಕ್ ರೋಗಗಳಿವೆ, ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್ ಡಿಸೀಸ್, ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಬೇರೆ ಬೇರೆ ಜಾಗಗಳ ಎನ್ವೈರ್ಮೆಂಟ್ ಬೇರೆ, ಪೊಲ್ಯೂಷನ್ನಿಂದಾಗಿ, ಅಡಲ್ಟ್ರೇಷನ್ನಿಂದಾಗಿ ಡಿಸೀಸ್, ಲೋ ಇಮ್ಯುನಿಟಿಯಿಂದಾಗಿ ಡಿಸೀಸ್ ಇದೆ, ಜೆನೆಟಿಕ್ ಡಿಸೀಸ್ ಇದೆ. ತಪ್ಪು ಅಭ್ಯಾಸ ಮಾಡಿಕೊಂಡಿದ್ರು, ನಿರಂತರವಾಗಿ ತಪ್ಪು ಅಭ್ಯಾಸಗಳಿಂದ, ರಾಂಗ್ ಹ್ಯಾಬಿಟ್ನಿಂದ, ಅನ್ಹೆಲ್ದಿ ಲೈಫ್ ಸ್ಟೈಲ್ನಿಂದ, ಏಳೋದು ಮಲಗೋದು, ತಿಂಡಿ ತಿನಿಸಿನ ಕೆಟ್ಟ ಅಭ್ಯಾಸದಿಂದಾಗಿ ಲೈಫ್ನಲ್ಲಿ ಡಿಸಿಪ್ಲಿನ್ ಫಾಲೋ ಮಾಡಿಲ್ಲ, ನೇಚರನ್ನು ಫಾಲೋ ಮಾಡಿಲ್ಲ, ಹಾಗಾಗಿ ಸಮಸ್ಯೆ ಆಗಿಬಿಡ್ತು. ಯಾವುದೇ ಕಾರಣದಿಂದ ರೋಗವಾಗಿರಬೇಕು. ಮಂಡೂಕಾಸನ, ಶಶಕಾಸನ ಎಲ್ಲರೂ ಮಾಡಬೇಕು. ಯಾರಿಗೆ ನಿಷೇಧ ಮಾಡಿದ್ದಾರೆ, ಯಾರಿಗೆ ಸೊಂಟ ನೋವಿದ್ದವರು ಸೊಂಟ ನೋವಿಂದೇ ಮಾಡಬೇಕು. ಈಗ ಮಾಡಿಸೋ ಮುಂದೆ ಬಾಗುವುದನ್ನು ಮಾಡಬಾರ್ದು. ಸೊಂಟ ನೋವಿದ್ದವರು ಸೊಂಟದ್ದೇ ಮಾಡಬೇಕು. ಒಬಿಸಿಟಿ ಇದ್ದವರು ಒಬಿಸಿಟಿ ಇದ್ದೇ ಮಾಡಬೇಕು. ಸೊಂಟ ನೋವಿದ್ದವರಿಗೆ ಈ ಅಭ್ಯಾಸ ಮಾಡಬೇಕಿದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಬೋದು. ಒಬಿಸಿಟಿಯವರು ಅಭ್ಯಾಸ ಮಾಡಬೇಕಿದ್ರೆ ಅವರು 1 ರೌಂಡ್ ಮಾಡ್ಬೋದು. ಆದರೆ ಆಮೇಲೆ ಅವರ ಅಭ್ಯಾಸವನ್ನೇ ಅವರು ಮಾಡಬೇಕು. ಮಂಡೂಕಾಸನ, ಒಬಿಸಿಟಿ, ಕೆಲವರಿಗಂತೂ ಒಬಿಸಿಟಿಯೊಂದಿಗೆ 10 ಬೇರೆ ರೋಗಗಳಿವೆ. ಅವರು ಈ ಅಭ್ಯಾಸದೊಂದಿಗೆ ಒಬಿಸಿಟಿದ್ದು ಮಾಡಬೇಕು. ಇದ್ರ 5 ರೌಂಡ್ ಮಾಡಿಸ್ತೀನಿ. 1 ರೌಂಡ್ 2 ನಿಮಿಷದ್ದು ನಡೀತಾ ಇದೆ. ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ. ನಾನು ನಿಮಗೆ ಹೇಳ್ತಾ ಇದ್ದೆ, ಇಡೀ ಜಗತ್ತಿನಲ್ಲಿ ಜನ ಏನು ಹೇಳ್ತಾ ಇದ್ರು, ಸ್ವಾಮಿ ರಾಮದೇವರು ಅದಕ್ಕೆ ವಿರುದ್ಧ ಹೇಳಿದ್ರು. ಮಂಡೂಕಾಸನ, ಶಶಕಾಸನ. ಮೊದಲು ವಜ್ರಾಸನದಲ್ಲಿ ಕೂತ್ಕೊಂಡಿದ್ದೆವು, ಈಗ ಪದ್ಮಾಸನದಲ್ಲಿ ಕೂತು ಮುಂದೆ ಬಾಗೋಣ. ಇಡೀ ಜಗತ್ತಿನಲ್ಲಿ ಹೇಳ್ತಾರೆ BP ಕ್ಯೂರ್ ಆಗೋದಿಲ್ಲ, ಶುಗರ್, ಥೈರಾಯ್ಡ್, ಆರ್ಥರೈಟಿಸ್, ಆಸ್ತಮಾ ಕ್ಯೂರ್ ಆಗೋದಿಲ್ಲ, ಲೈಫ್ ಸ್ಟೈಲ್ ಡಿಸೀಸ್ ಕ್ಯೂರ್ ಆಗೋದಿಲ್ಲ, ಜೆನೆಟಿಕ್ ಡಿಸೀಸ್ಗೆ ಅರ್ಥವೇ ಇಲ್ಲ. ಈ ಇನ್ಕ್ಯೂರೇಬಲ್ ಡಿಸೀಸ್, ಈ ಆಂಕಲಾಜಿಂಗ್ ಸ್ಪೊಲೈಟಿಸ್, ಟೈಪ್ 1 ಡಯಾಬಿಟೀಸ್, ಸೊರಾಯಿಸಿಸ್, ಎಕ್ಸಿಮಾ, ಈ ಬಿಳಿ ಕಲೆ, SLMAS, ಆಟೋಮನ್ ಡಿಸೀಸ್ ಅರ್ಥವೇ ಇಲ್ಲ. ಕ್ಯಾನ್ಸರ್ ಗುಣಪಡಿಸಿದ್ರೆ ಅಂತಾರೆ ಸುಳ್ಳು ಹೇಳ್ತಿದ್ದಾನೆ. ಯಾರಾದರೂ ಹೇಳಿದರೆ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಯುಟೆರಸ್ ಓವರಿಯಾ ಕ್ಯಾನ್ಸರ್, ನಾನಂತೀನಿ 1 ತಿಂಗಳಲ್ಲಿ ಯಾರಿಗಾದರೂ PSA ಲೆವೆಲ್ ಹೆಚ್ಚಾಗಿದ್ರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದರೆ ಬರೀ ಈ ಅಭ್ಯಾಸ ಮಾಡಿ 10 ನಿಮಿಷ ನಾನೇನು ಹೇಳ್ತಿದ್ದೀನಿ. ಒಂದು ವೇಳೆ ತುಂಬ ಹೆಚ್ಚಾಗಿದ್ರೆ ನೆಗ್ಗಿಲ ಮುಳ್ಳಿನ ನೀರು ಕುಡಿಸ್ತೀವಿ, ಸೋರೆಕಾಯಿ ಜ್ಯೂಸ್ ಕುಡಿಸ್ತೇವೆ. ಆದರೆ ಸೋರೆಕಾಯಿ ಜ್ಯೂಸ್ ಕಹಿ ಆಗಿರಬಾರ್ದು, ಅದನ್ನು ನೋಡ್ಕೋಬೇಕು.
ಸೋರೆಕಾಯಿ ಜ್ಯೂಸ್ ಮತ್ತು 11ರಿಂದ 51 ತುಳಸಿ ಎಲೆ ಮತ್ತು 5 ಕರಿಮೆಣಸು. ಚಂದ್ರಪ್ರಭಾವಟಿ ಗೋಕ್ಷರಾದಿ ಗುಗ್ಗೊಲ್ ಊಟವಾದ ಬಳಿಕ ಪುನರ್ನವಾದಿ ಮಂಡೂರ್ ಬರೀ ಹೊಟ್ಟೆಲಿ ತಿನ್ನಬೇಕು. ಅಥವಾ ಪ್ರೋಸ್ಟೋಗ್ರೇಟ್ ಕೊಟ್ಬಿಡ್ತೀವಿ. ನೆಗ್ಗಿಲ ಮುಳ್ಳಿನ ನೀರು ದಿನವಿಡೀ ಕುಡಿಸ್ತೀವಿ. 1 ವಾರದಲ್ಲೇ PSA ಲೆವೆಲ್ ಇಷ್ಟು ಕಡಿಮೆ ಆಗುತ್ತೆ. 200-250ರಿಂದ 2-2.5 ಬರುತ್ತೆ. ಇದು ನನ್ನ ಅನುಭವ ಅಂತೀನಿ. ಎಲ್ಲ ರಿಪೋರ್ಟ್ ನಮ್ಮ ಬಳಿ ಇವೆ. ಎವಿಡೆನ್ಸ್ ಇಲ್ಲದೆ ನಾನು ಮಾತಾಡೋಲ್ಲ. ಕ್ಲಿನಿಕಲ್ ಎವಿಡೆನ್ಸ್ ಇದೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆ ನಮ್ಮ ಹತ್ರ. ಒಂದು ಕ್ಲಿನಿಕಲ್ ಸ್ಟಡಿ ಇರುತ್ತೆ, ಒಂದು ಕ್ಲಿನಿಕಲ್ ಕಂಟ್ರೋಲ್ ಡಬಲ್ ಬ್ಲೈಂಡ್ ಟ್ರಯಲ್ ಬೇಸ್, ಒಂದು ಬೇರೆ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ನ, ಅದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ನ. ಇವು ಬೇರೆ ಬೇರೆ ಸ್ವರೂಪಗಳು. ಇವೆಲ್ಲ ಸ್ವರೂಪಗಳಿಂದ ನಾವು ಹಾದು ಹೋಗಿದ್ದೇವೆ. ಅವೆಲ್ಲ ಪ್ರಕ್ರಿಯೆಗಳಿಂದ ಮಂಡೂಕಾಸನ ಮಾಡಿ 1 ನಿಮಿಷಕ್ಕೆ ಮೊದಲು ಯಾರು ವಾಪಸ್ ಬರ್ಕೊಡ್ದು. ಮತ್ತು 1 ಬಾರಿಯಲ್ಲಿ 100 ಬಾರಿ ಕಪಾಲಭಾತಿ ಆಗಬೇಕು. ಮುಂದೆ ಬಾಗಿದಾಗ 100 ಬಾರಿ ಕಪಾಲಭಾತಿ. ನೂರು ಬಾರಿ ಮಾಡಿ. ಹೀಗೆ ನಾನು ಮಾತಾಡಬೇಕು, ಹಾಗಾಗಿ ಮಧ್ಯೆ ಕಪಾಲಭಾತಿ ನಿಂತು ಹೋಗುತ್ತೆ. ಆದರೆ ನೀವು ತಡಿಬಾರ್ದು. ಪದ್ಮಾಸನದಲ್ಲಿ ಕೂತ್ಕೊಂಡು ಮಾಡೋಕ್ಕಾಗದಿದ್ದರೆ ಸುಖಾಸನದಲ್ಲಿ ಮಾಡಿ. ಆದರೆ ಮಾಡಲೇಬೇಕು. ಯಾವುದೇ ಕಾಂಪ್ರಮೈಸ್ ಇಲ್ಲ. ಏನು ಮಾಡೋಕ್ಕಿದೆ ಅದನ್ನು ಖಂಡಿತವಾಗಿ ಮಾಡಲೇಬೇಕು. ಅಸಡ್ಡೆ ಖಂಡಿತವಾಗಿ ಬಿಡಬೇಕಂದ್ರೆ ಬಿಡಲೇಬೇಕು. ಏನು ಮಾಡಬಾರ್ದು ಅದನ್ನು ಖಂಡಿತವಾಗಿ ಮಾಡಿಕೊಡ್ದು. ಯೋಗದಲ್ಲೂ ಅಸಡ್ಡೆ, ಹೇಳೋಕ್ಕೂ ಅಸಡ್ಡೆ, ಯಜ್ಞದಲ್ಲಿ ಅಸಡ್ಡೆ, ಔಷಧಿ ತಗೊಳ್ಳೂ ಅಸಡ್ಡೆ, ಪ್ರತಿ ವಿಷಯದಲ್ಲಿ ಅಸಡ್ಡೆ ಅಸಡ್ಡೆ ಅಸಡ್ಡೆ. ನೋಡಿ, ನನಗೆ ಯಾರೂ ವೈರಿ ಇಲ್ಲ. ನಾನು ವೇದದಲ್ಲಿ ಓದಿದ್ದೀನಿ, ಸರ್ವಾಣಿ ಭೂತಾನಿ ಮಿತ್ರಸ್ಯ ಚಕ್ಷುಷಾ ಸಮೀಕ್ಷಂತ, ಸರ್ವಾಣಿ ಭೂತಾನಿ ಮಿತ್ರಸ್ಯ ಚಕ್ಷುಷಾ ಸಮೀಕ್ಷಾಮಹೇ. ಆದರೆ ನನ್ನ ಶತ್ರುತೆ ಇದೆ. ಶತ್ರುವಿನೊಂದಿಗೆ ಶತ್ರುತೆ ಇಲ್ಲ. ಶತ್ರುನ ಶತ್ರುತೆ ಹೋಗಲಾಡಿದರೆ ಅಷ್ಟೇ ಶತ್ರುತೆ. ವೈರದ ವೈರತ್ವ ಹೊರಟೋದ್ರೆ, ದೋಷಿಯ ದೋಷ ಹೊರಟೋದ್ರೆ, ರೋಗಿಯ ರೋಗ ಗುಣವಾದರೆ ಇದುವೇ ನಮ್ಮ ಸಂಕಲ್ಪ. ಆದರೆ ನನ್ನ ವೈರತ್ವ ನೇರ ಅಸಡ್ಡೆಯೊಂದಿಗೆ. ಅಸಡ್ಡೆ, ದಿಸ್ ಇಸ್ ದಿ ಅಲ್ಟಿಮೇಟ್ ಎನಿಮಿ ಇನ್ ಅವರ್ ಲೈಫ್. ಅದರಿಂದ ಏನೂ ಲಾಭ ಇಲ್ಲ. ಆದರೂ ಅಸಡ್ಡೆ ಮಾಡ್ತಿದ್ದಾರೆ. ಕೆಟ್ಟ ಅಭ್ಯಾಸ ಆಗಿಬಿಟ್ಟಿದೆ. ತಡವಾಗಿ ಮಲಗೋದು, ಹೆಚ್ಚು ತಿನ್ನೋದು, ಬೇಡವಾದ್ದು ನೋಡೋದು, ಕೇಳೋದು, ಹೇಳೋದು, ಬೊಗಳೋದು. ಅರೆ, ನೀನು ಯಾಕೆ ಕೂತಿದ್ಯಾ? ನಾನು ಕುಡ್ದಿದ್ದೇನ? ಮಾಡ್ತಿದ್ದೇನೆ. ನೀನು ಕೂತ್ಕೊಂಡು ನನ್ನನ್ನು ಹಾಗೆ ನೋಡ್ತಿದ್ಯಾ? ಸರಿ, ವಾಪಸ್ ಬನ್ನಿ. ಈಗ ಯಾರಿಂದ ಆಗತ್ತೆ? ಅವರು ಅರ್ಧ ಮತ್ಸ್ಯೇಂದ್ರಾಸನ ಮಾಡಬೇಕು. ಹೀಗೆ ಒಂದು ಕಾಲು ಮಡಚಿ, ಇನ್ನೊಂದು ಕಾಲು ಅದರ ಹೊರಗೆ ಇಟ್ರಿ, ಮತ್ತು ಹೀಗೆ ಎಷ್ಟೇ ಮಾಡ್ಕೊಳ್ಳಿ. ಈ ಕೈ ಹೀಗೇನೆ ಇಡಿ. ಇದು ಹೀಗೆ ಹಿಂದೆ ಹೋಗದಿದ್ರೆ ಪರವಾಗಿಲ್ಲ. ಹೀಗೆ ಪೂರ್ತಿಯಾಗಿ ತಿರುಗಿಬಿಡಿ. ಇದರಲ್ಲಿ ಸ್ವಲ್ಪ ಹೆಚ್ಚು ತಿರುಗಬೇಕಾಗತ್ತೆ. ಅರ್ಧ ಮತ್ಸ್ಯೇಂದ್ರಾಸನ ಮಾಡೋಕ್ಕಾಗದಿದ್ರೆ ಏನು ಮಾಡಬೇಕು? ಎಡಗಾಲು ಮಡಚಿ, ಬಲಗಾಲು ಮಡಚಿ, ನೇರ ಹೀಗೆ ಮಡಚಿಬಿಡಿ. ತುಂಬ ಸರಳವಾಗಿದೆ. ಬಲಗಾಲು ಮಡಚಿ, ಎಡಕೈ ಹೀಗೆ ಹಾಕಬೇಡಿ. ಹೀಗೆ ಹಾಕಿ ಒಂದು ಇಲ್ಲಿಂದ ಹಿಡಿದುಬಿಡಿ, ಅಥವಾ ಇಲ್ಲಿಂದ ಇದನ್ನು ಹಿಡೀರಿ. ಎಷ್ಟಾಗುತ್ತೋ ಅಷ್ಟು. ಮತ್ತೆ ಎಚ್ಚರ, 2 ನಿಮಿಷಕ್ಕೆ ಮೊದಲು ವಾಪಸ್ ಬಂದರೆ ನಿಮಗೆ ನಿಮ್ಮ ಮೇಲೆ ಆಣೆ, ನಿಮಗೆ ನಿಮ್ಮ ತಾಯಿ ತಂದೆ ಆಣೆ, ನಿಮಗೆ ನಿಮ್ಮ ಭಗವಂತ ಖುದಾ ಅಲ್ಲಾ ಗಾಡ್ನ ವಾಹಿ ಗುರುವಿನ ಆಣೆ. ಮಾಡಲೇಬೇಕು. ಆಣೆ ಪ್ರಾಮಿಸ್ ಮಾಡ್ಕೊಂಡು ಮಾಡಿ, ಮಾಡಲೇಬೇಕು. ವಕ್ರಾಸನ ಮಾಡಿ, ನಿರಂತರ ಮಾಡಿ. ಮತ್ತೆ ಮಾಡಿದರೆ ನಿಮಗೆ ಯಾವುದೇ ಕಂಪ್ಲೇಂಟ್ ಇರಲಿಕ್ಕಿಲ್ಲ. ಲಿವರ್, ಸ್ಪ್ಲೀನ್, ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಯೂಟರಸ್, ಓವರಿ. ನಾನು ಅಂತಿದ್ದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಗುಣ ಮಾಡಿದ್ದೀನಿ. ಓವರಿಯನ್ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್ ಹೇಗೆ ಗುಣ ಮಾಡಿದೆ? ಸಿಂಪಲ್ ಔಷಧಿ. ಈಗಂತೂ ಸಿಸ್ಟೋಗ್ರೇಟ್, ಡೈಮಂಡ್, ಬರೀ ಹೊಟ್ಟೆ, ಊಟದ ನಂತರ ಕಾಂಚನಾರ್, ವೃದ್ಧಿಬಾಧಿಕ, ಸಂಜೀವಿನಿ ಕೊಡ್ತೀವಿ. ಕರ್ಕ್ಯುಮಿನ್ ಗೋಲ್ಡ್ ಕೊಡ್ತೀವಿ. ಬರೀ ಹೊಟ್ಟೆ, ನೆಲ್ಲಿಕಾಯಿ, ಆಲೋವೆರಾ, ವೀಟ್ ಗ್ರಾಸ್, ತುಳಸಿ, ಅರಿಶಿಣ, ಗೋಧನ ಆರ್, ನೆಲ್ಲಿಕಾಯಿ, ಆಲೋವೆರಾ, ಗಿಲಾಯ್, ತುಳಸಿ, ಬೇವು,
ಅರಿಶಿಣ, ಗೋಧನ್ ಅರ್ಕ್ ಯಾರಿಗೆ ಯಾವ ಕ್ಯಾನ್ಸರ್ ಇದೆ, ಬ್ಲಡ್ ಕ್ಯಾನ್ಸರ್ ಇದ್ದರೆ ಕಾಯಕಲ್ಪ, ಹೊಟ್ಟೆ ಕ್ಯಾನ್ಸರ್ ಇದ್ದರೆ ಸರ್ವಕಲ್ಪ, ಓವರಿ ಯುಟರಸ್ನ ಕ್ಯಾನ್ಸರ್ ಇದ್ದರೆ ದಶಮೂಲ್ ಕ್ವಾತ್ ಕೂಡ ಸೇರಿಸಿಕೊಡ್ತೇವೆ ನಾವು. ಕರ್ಕ್ಯುಮಿನ್ ಗೋಲ್ಡ್ ಬರೀ ಹೊಟ್ಟೆ, ಅದರಲ್ಲಿ ಮೊದಲು ನಾವು ಹೀರಕ ಭಸ್ಮ ಸೇರಿಸ್ತೀವಿ. ಹೀರಕ, ತಾಮ್ರ, ಶಿಲಾ ಸಿಂಧೂರ್ ಮತ್ತು ಇವೆಲ್ಲ ಮೋತಿ ಪಿಷ್ಟಿ, ಸ್ವರ್ಣ ವಸಂತ ಮಾಲ್ತಿ ಅವೆಲ್ಲ ಜೊತೆಗೆ ಕಾರ್ಯ ಮಾಡುತ್ತೆ. ಜೊತೆಗೆ ಸೇರಿಸಿಬಿಟ್ಟೆವು. ಅದರ ಯಾವ ಪ್ರಮಾಣದಲ್ಲಿ ನಮಗೆ ಬೇಕಾದ ಪರಿಣಾಮಕ್ಕಾಗಿ ಎಷ್ಟು ಕ್ವಾಂಟಿಟಿ ಬೇಕು, ಒಳ್ಳೆ ಪರಿಣಾಮ ಬರಬೇಕು ಹಾಗೆ ಮಾಡಿಬಿಟ್ಟಿದ್ದೀವಿ. ಆದರೆ ಹೊಟ್ಟೆ ಕ್ಯಾನ್ಸರ್ಗೆ ಏನು, ಮೊಸರಿನಲ್ಲಿ 11ರಿಂದ 51 ಎಲೆ ತುಳಸಿ. ಈಗ ತಾನೇ ಒಬ್ಬ ಅಕ್ಕ ಬಂದಿದ್ರು ವೀರ, ಇನ್ನೊಬ್ಬ ಅಕ್ಕನೂ ಬಂದಿದ್ರು. ವೀರ ಯಾವುದು ಸಂಘಟನೆಯೊಂದಿಗಿದ್ದಾರೆ. ಅವರು ಚಹಾ ಕುಡಿದು ಹೊಟ್ಟೆ ಕ್ಯಾನ್ಸರ್ ಗುಣವಾಗಿಸಿದ್ರು. ಕಷಾಯದಂಥ ಚಹಾ ಹೀಗೆ ಮಾವಾದಂತೆ ಮಾಡಿ ಕುಡಿತಿದ್ರು. ಚಹಾ ಟ್ಯೂಷನ್ ಕೊಡ್ತಿದ್ರು, 2 ಗಂಟೆ ಚಹಾ ಕುದೀತಿತ್ತು. ನಾವು ಭಾರತೀಯರಿಗಂತೂ ಚಹಾ ಕುದಿಸಿ ಕುಡಿಯೋ ಅಭ್ಯಾಸವಾಗಿಬಿಟ್ಟಿದೆ. ಅಲ್ಲಿ ಅದು ಕುದೀತಿದೆ, ಇವರಿಗೆ ಹೊಟ್ಟೆ ಕ್ಯಾನ್ಸರ್ ಆಗಿಬಿಟ್ಟಿದೆ. ಅವ್ರು ನನ್ನ ಕೇಳಿದರು, ಬಾಬಾಜಿ ಅಂತಾರೆ ಮೊಸರಲ್ಲಿ ತುಳಸಿ ಎಲೆ ಹಾಕ್ಕೊಂಡು ಕೊಡಿರಿ. ಅದನ್ನೇ ಮೊದಲು 11 ಎಲೆ, ನಂತರ 15, 21 ಹಾಗೇನೆ ಹೆಚ್ಚಿಸ್ತಾ ಹೋದ್ರು ಎಲೆಗಳನ್ನು. ತುಳಸಿ ಎಲೆ ಮೊಸರಲ್ಲಿ ಹಾಕಿ ಕುಡಿದ್ರು, ಪ್ರಾಣಾಯಾಮ ಮಾಡಿದ್ರು, ಹೊಟ್ಟೆ ಕ್ಯಾನ್ಸರ್ ಗುಣವಾಯಿತು. ನೋಡಿ, ಅದು ಯುಟರಸ್ನ ಕ್ಯಾನ್ಸರ್ಗಾಗಿ CA-125 ಯಾರ್ದು ಹೆಚ್ಚಾಗಿಬಿಟ್ಟಿದೆ. ಅವ್ರೇನು ಮಾಡಬೇಕು, ಅವರು ದಶಮೂಲದೊಂದಿಗೆ ಈ ಕಪಾಲ್ಭಾತಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 1 ಗಂಟೆ ಮಾಡಿಸಿದೆ. ನಾನು ಎಷ್ಟೋ ತಾಯಂದಿರ ಅಕ್ಕಂದಿರ ಯುಟೆರಸ್ನ ಓವರಿಯ ಕ್ಯಾನ್ಸರ್ ಗುಣ ಮಾಡಿಸಿದೆ. ಯುಟೆರಸ್, ಓವರಿ, ಪ್ರಾಸ್ಟೇಟ್ನ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ತುಂಬ ಬೇಗ ಗುಣವಾಗುತ್ತೆ. ಬಾಕಿ ಕ್ಯಾನ್ಸರ್ಗೆ ಹೆಚ್ಚು ಸಮಯ ಬೇಕು. 1 ಗಂಟೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಕಪಾಲ್ಭಾತಿ ಅನುಲೋಮ ವಿಲೋಮ ಮಾಡಬೇಕಾಗತ್ತೆ ಅಂತಾರೆ. ಸ್ವಾಮೀಜಿ, ಇಷ್ಟೊತ್ತು ಪ್ರಾಣಾಯಾಮ ಮಾಡಬೇಕಾಗತ್ತಾ? ನಿಮ್ಮೆದುರಿಗೆ ಸಾವು ನಿಂತಿದ್ದಾಗ ಏನು ಸಮಸ್ಯೆ ಮಾಡೋದಕ್ಕೆ? ಜನರ ಕ್ಯಾನ್ಸರ್ ಗುಣಪಡಿಸಿದ್ದೀವಿ. SLMS, ಆಟೋಮೆನ್ ಡಿಸೀಸ್ ಅಂತೂ ತಕ್ಷಣ ಗುಣ ಮಾಡಿದ್ದೀವಿ. ಇದು ಹಲವು ಥರದ ಅದು ಹೀಗೆ ಮಾರ್ಕ್ಸ್ ಮಾಡಿಟ್ಟಿದ್ದಾರೆ. ಅದು ANA ಪಾಸಿಟಿವ್ ಆದರೂ ಇದು ಪಾಸಿಟಿವ್ ಆಯಿತು, ಅದು ಪಾಸಿಟಿವ್ ಆಯಿತು, AVN ಪಾಸಿಟಿವ್ ಆಯಿತು, ಹೀಗೆ ಪಾಸಿಟಿವ್. ನೋಡಿ, ಈಗೀಗಂತೂ ನಾನಂತೀನಿ ಪಾಸಿಟಿವ್ನ ನೋಡಿ ಜನರು ಅವರಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾರನ್ನು ನೋಡಿದ್ರು ಕೊರೋನಾ ಪಾಸಿಟಿವ್, ಯಾರನ್ನು ನೋಡಿದ್ರು ಅವರು ಆಟೋಮೆನ್ ಡಿಸೀಸ್, ಅವರು ಪಾಸಿಟಿವ್ ಆಗಿದ್ದಾರೆ. ಇವರಿಗೆ ಪಾಸಿಟಿವ್, ಅವರಿಗೆ ಪಾಸಿಟಿವ್. ಮಾರ್ಕರ್ಸ್ ಹೆಚ್ಚಾದರೆ ಅದಕ್ಕೆ ಪಾಸಿಟಿವ್ ಅಂತ ಹೇಳ್ತಾರೆ. ಪಾಸಿಟಿವ್ ಅನ್ನು ನೆಗೆಟಿವ್ ಅಂತ ಉಪಯೋಗಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಮಾಡಿ ಪೂರ್ತಿ, ಮತ್ತೆ ಇನ್ನೊಂದು ಕಡೆಯಿಂದ ಮಾಡಿ. ಹೀಗೆ ನೋಡಿ, 2 ಕಡೆಯಿಂದ ಹೀಗೆ ಪೂರ್ತಿ ಮಾಡಬೇಕು. ಅಸಡ್ಡೆ ಮಾಡಬಾರ್ದು. ಮಾಡಿ ಪೂರ್ತಿ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತಲ್ಲ ಇದು ಏನು ಅಂತ. ನೀವು ಸ್ವಲ್ಪ ಸ್ವಲ್ಪ ಹೀಗೇನೆ ಮಾಡ್ತೀರಾ ಮೇಲಿಂದ. ಮಾಡಿ ಮಕ್ಕಳೇ, ಪುಟ್ಟ ಮಕ್ಕಳು ಮಾಡ್ತಿದ್ದಾರೆ. ಡಯಾಬಿಟೀಸ್ನವರು ಇಲ್ಲೊಂದು ಕ್ಷೇತ್ರನೇ ಮಾಡಿಬಿಟ್ಟಿದ್ದೀನಿ ನಾನು. ಟೈಪ್ 1 ಡಯಾಬಿಟೀಸ್ನವರು ಮನೆಯಲ್ಲೂ ತುಂಬ ಮಂದಿ ಕೂತಿದ್ದಾರೆ. ಮಾಡಿ. ಟೈಪ್ 1 ಡಯಾಬಿಟೀಸ್ ಯಾವುದೇ ರೀತಿಯ ಡಯಾಬಿಟೀಸ್, ಯಾವುದೇ ಕಾರಣದಿಂದ ಆದದ್ದು. ನಾನಂತೀನಿ ಡಯಾಬಿಟೀಸ್ 99% ಜನರದ್ದು. ಯಾವುದೇ ರೀತಿಯ 99 ನಾನು ಇದಕ್ಕಾಗಿ ಹೇಳ್ತಿದ್ದೀನಿ. 1% ಎಕ್ಸೆಪ್ಷನ್ ಇರಬಹುದು. ಅದಕ್ಕೆ ಸಮಯ ತಾಗುತ್ತೆ, ಅದು ಗುಣವಾಗುತ್ತೆ. ಆದರೆ ಇಲ್ಲಿ ಜನರಿಗೆ ಮೊದಲ ದಿನವೇ ಪರಿಣಾಮ ಬೇಕು, ಮೊದಲ ದಿನವೇ ಔಷಧಿ ಬಂದಾಗಬೇಕು. ಈ ಸಂಕಲ್ಪದ ಜೊತೆಗೆ ನೀವು ಬರ್ತೀರಾ ಅಂದರೆ ಮಾಡಿ, ಲಯದೊಂದಿಗೆ ಮಾಡಿ. ನೋಡಿ, ಈಗ ಸ್ವಲ್ಪ ರೋಗಕ್ಕೆ ವಿರಾಮ ನೀಡೋಣ. ಎಷ್ಟೋ ರೋಗಗಳಿವೆ. ಈ BP, ಈ ಶುಗರ್, ಥೈರಾಯ್ಡ್, ಆರ್ಥರೈಟಿಸ್, ಆಸ್ತಮಾ, ಈ ಸ್ಕಿನ್ ಪ್ರಾಬ್ಲಮ್ಸ್, ಮತ್ತೆ ಎಲ್ಲ ರೀತಿಯ ಲೈಫ್ ಸ್ಟೈಲ್ ಡಿಸೀಸ್, ಗ್ಯಾಸ್, ನಿರ್ಮಲ, ಅಸಿಡಿಟಿ, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ನಿಂದ ಹಿಡಿದು ವಾತ, ಪಿತ್ತ, ಕಫ, ಪ್ರದೋಷದ ಇಂಬ್ಯಾಲೆನ್ಸ್ನಿಂದ ಹಿಡಿದು ಒಂದು ಕಡೆಯಿಂದ ಮಾಡಿದರೆ ಇನ್ನೊಂದು ಕಡೆಯಿಂದ ನಿರಂತರವಾಗಿ ಮಾಡಬೇಕು. ಜೆನೆಟಿಕ್ ಡಿಸೀಸ್, ಜೆನೆಟಿಕ್ BP, ಶುಗರ್, ಥೈರಾಯ್ಡ್, ಆಸ್ತಮಾ, ಆರ್ಥರೈಟಿಸ್ನಿಂದ ಹಿಡಿದು ಒಬಿಸಿಟಿಯಿಂದ ಹಿಡಿದು ಜೆನೆಟಿಕ್ ಹಾರ್ಟ್ನ ಪ್ರಾಬ್ಲಮ್ಸು ಜೆನೆಟಿಕ್ ಇರುತ್ತವೆ. ಮತ್ತು ಆ ರೋಗಗಳು ಹೆಚ್ಚು ಉಪದ್ರ ನೀಡಿದಾಗ ನಾವಂತೀವಿ ನಮ್ಮ ಹತೋಟಿಯಿಂದ ಹೊರಗೆ ಹೋಯಿತು, ಈಗ ಈ ರೋಗ ಈಗ ಔಟ್ ಆಫ್ ಕಂಟ್ರೋಲು, ಇನ್ಕ್ಯೂರಬಲ್ ಆಗಿದೆ, ಅಸಾಧ್ಯವಾಗಿಬಿಟ್ಟಿದೆ. ಎಂಥದ್ದೇ ರೋಗ, ನಾವು ಎಲ್ಲ ರೋಗ ಗುಣಪಡಿಸಿದ್ದೀವಿ. ಮತ್ತು ಸಾವಿರಾರು ಕೋಟಿಗಟ್ಟಲೆ ಜನರ ಮೇಲೆ ಯೋಗದ ಪ್ರಯೋಗ ಮಾಡಿ ಈ ಪರಿಣಾಮಕ್ಕೆ ನಾವು ತಲುಪಿದ್ದೀವಿ.
ನ ತಸ್ಯ ರೋಗೋ ನ ಜರಾನ ಮೃತ್ಯು ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರ. ಸರಿ, ಈಗ ಗೋಮುಖಾಸನ ಮಾಡಿ ಕೂತ್ಕೊಂಡು ಮಾಡೋ ಅಭ್ಯಾಸವನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ಮುಂದೆ ಇನ್ನೂ ಹೆಚ್ಚು ಮಾಡ್ತೀನಿ. ಹೇಗೆ ಮಾಡೋದು ಈಗ ನೋಡಿ. ನಾನು ಅಂತೀನಲ್ಲ, ಯೋಗಾಸನ ಪ್ರಾಣಾಯಾಮ ಧ್ಯಾನ ಜೊತೆಗೆ ಮಾಡಿ. ಅದು ಈಗ ನೋಡಿ, ಎಡಕಾಲು ಕೆಳಗೆ, ಬಲಗಾಲ ಮೇಲೆ, ಮೊಣಕಾಲು. ನಿಮ್ಮ ಕಾಲುಗಳನ್ನು ಎಷ್ಟು ಹತ್ತಿರಕ್ಕೆ ತರೋಕ್ಕಾಗತ್ತೆ ಅಷ್ಟು ತನ್ನಿ. ಯಾರು ತೆಳಗಿದ್ದೀರಿ ಹಿಮ್ಮಡಿದ ಮೇಲೆ ಕೂತ್ಕೊಳ್ಳಿ. ಬಾಕಿ ಕಾಲನ್ನು ಮಡಚಿ ಹೀಗೆ ಕೂತ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು. ಯಾವ ಕಾಲ ಮೇಲೆ ಅದೇ ಕೈ ಮೇಲೆ ಇನ್ನೊಂದು ಹಿಂದಿನಿಂದ ನಿಮ್ಮ ಸಾಮರ್ಥ್ಯಕ್ಕನುಸಾರ ಮಾಡಿ. ಹಿಂದಿನಿಂದ ಸ್ವಲ್ಪ ಟಚ್ ಮಾಡಲು ಪ್ರಯತ್ನಿಸಿ. ನಿಧಾನವಾಗಿ ಹಿಡ್ಕೊಳ್ಳೋಕ್ಕಾಗತ್ತೆ, ಹಿಡಿದು ಬಿಡಿ ಅದನ್ನು. ಯೋಗಾಸನದಲ್ಲಿ ಆಗ್ತಿದೆ ಪ್ರಾಣಾಯಾಮ, ಅದರೊಂದಿಗೆ ಧ್ಯಾನ ನಡೀತಿದೆ. ಧ್ಯಾನದ ಹಾಗೆಂದರೆ ಹಲವು ಹಂತಗಳಿವೆ. ನಾನದರ 4-5 ಹಂತಗಳ ಬಗ್ಗೆ ಹೇಳ್ತಿದ್ದೀನಿ. ಮೊದಲ ಹಂತ ಧ್ಯಾನದ ಮುಕ್ತಿ. ಯೋಗದ ಅರ್ಥ ಮುಕ್ತಿ, ಬಿಡುಗಡೆ. ಯಾವುದರಿಂದ? ರೋಗದಿಂದ, ಅಜ್ಞಾನದಿಂದ, ಅಶ್ರದ್ಧೆಯಿಂದ, ಅಕರ್ಮಣ್ಯತೆಯಿಂದ, ಅಧರ್ಮದಿಂದ, ದೋಷಗಳಿಂದ, ದುರ್ಬಲತೆಯಿಂದ ಬಿಡುಗಡೆ ಪಡೆಯೋದು. ಯಾವುದು ನಿಮ್ಮದಲ್ಲ ಅದರೊಂದಿಗೆ ಇಷ್ಟು ಮಮತೆ ಯಾಕೆ? ಈ ಕಾಮ ನೀವಲ್ಲ, ಈ ಕ್ರೋಧ ನೀವಲ್ಲ. ಕಾಮದಿಂದ, ಕ್ರೋಧ, ಮೋಹದಿಂದ ಮುಕ್ತರಾಗಿ ಬಿಡುಗಡೆ ಪಡೆಯಿರಿ. ಯಾವುದು ನೀವಲ್ಲ ಅದನ್ನು ನಿಮ್ಮದಾಗಿಸಬೇಡಿ. ನೀವು ರೋಗಿ ಅಲ್ಲ, ನೀವು ಯೋಗಿ. ರೋಗ ನಿಮ್ಮ ಸ್ವಭಾವ ಅಲ್ಲ, ಯೋಗ ನಿಮ್ಮ ಸ್ವಭಾವ. ನೀವು ಶರೀರ, ಇಂದ್ರಿಯ, ಮನಸ್ಸು ಮಾತ್ರವಲ್ಲ. ಈ ಶರೀರ, ಇಂದ್ರಿಯ, ಮನಸ್ಸು, ವಿಚಾರ, ಭಾವನೆ, ಸಂವೇದನೆಗಳು ಇವು ನಿಮ್ಮ ಸಾಧನ, ನಿಮ್ಮ ಅಧೀನ. ನೀವು ಇದಕ್ಕೆ ಅಧೀನರಲ್ಲ. ಅಂದರೆ ಮೊದಲ ಸಂಕಲ್ಪ, ಧ್ಯಾನದ ಮೊದಲ ಹಂತ, ನಾನು ರೋಗಮುಕ್ತನು. ದುಃಖ, ದಾರಿದ್ರ್ಯದಿಂದ, ನಿರಾಶೆಯಿಂದ, ಹತಾಶೆಯಿಂದ, ಜೀವನದ ಎಲ್ಲ ದುಃಖಗಳಿಂದ, ದ್ವಂದ್ವಗಳಿಂದ, ಅತೀತದಿಂದ ನಾನು ಗುಣಾತೀತ, ಭಾವಾತೀತ, ಮುಕ್ತ ಅನುಭವಿಸ್ತೀನಿ. ಅನುಭವಿಸಿ ಅಜ್ಞಾನದಿಂದ, ಶ್ರದ್ಧೆಯಿಂದ, ಕರ್ಮಣ್ಯತೆಯಿಂದ ಯುಕ್ತ ಅನುಭವಿಸಿ. ಸಜ್ಞಾನದಿಂದ, ಸದ್ಭಾವದಿಂದ, ಸದ್ಗುಣಗಳಿಂದ, ದೇವತ್ವದಿಂದ, ಋಷಿತ್ವದಿಂದ, ಬ್ರಹ್ಮತ್ವದಿಂದ ನೀವು ಯುಕ್ತರು. ತತ್ವಮಸಿ ಪ್ರಜ್ಞಾನಂ ಬ್ರಹ್ಮಯಮಾತ್ಮ ಬ್ರಹ್ಮ ಶಿವೋಹಂ ಅಹಂ ಬ್ರಹ್ಮಾಸ್ಮಿ. ಕಪಾಲಭಾತಿಯನ್ನು ಮಾಡ್ತಾ ಮಾಡ್ತಾ ಮೊದಲ ಹಂತ ರೋಗ ಮುಕ್ತಿದ್ದು, ಬಿಡುಗಡೆ. ರೀತಿ ನೀತಿಯ ನೀವಿದಲ್ಲ. ಎರಡನೇ ಹಂತ, ನೀವು ಅಜರಮರ ನಿತ್ಯ ಅವಿನಾಶಿ ಆತ್ಮರು. ಅಶುಭದಿಂದ ಹೊರಬನ್ನಿ, ಶುಭದೊಂದಿಗೆ ಕೂಡಿ. ಇದು ಮೊದಲ ಹಂತ. ಇನ್ನೊಂದು, ಎಲ್ಲಿ ಕೂಡುವುದು? ಕೆಟ್ಟದ್ದರಿಂದ ಹೊರಬಂದೆವು. ಕೆಟ್ಟ ವಸ್ತುಗಳಿಂದ ಹೊರಬರುವುದು ಸುಲಭವಲ್ಲ. ಎಲ್ಲೆಲ್ಲಿ ನಿಮ್ಮ ಮನಸ್ಸು ಅಲೆದಾಡುತ್ತೆ ಅಲ್ಲಿಂದ ನೀವು ಹೊರಬನ್ನಿ. ಯಾವುದೇ ವ್ಯಕ್ತಿ, ಯಾವುದೇ ವಸ್ತುವಿನಿಂದ ನಿಮ್ಮ ಆಸಕ್ತಿ, ಅದು ನಿಮ್ಮ ಅಜ್ಞಾನ ಮತ್ತು ಪೂರ್ಣ ಅಹಂಕಾರ, ಅದು ನಿಮ್ಮ ಮೋಹ, ಆಕರ್ಷಣೆ, ಪ್ರಲೋಭನೆ, ಬಯಕೆ, ತೃಷ್ಣ, ಕಾಮನೆ, ಡಿಸೈರ್, ಲಸ್ಟ್, ಆಂಬಿಷನ್ಸ್, ಅದರಿಂದ ಹೊರಬನ್ನಿ. ಮತ್ತೇನೆಂದರೆ, ಅದು ಯಾರಿಗೆ ಡಯಾಬಿಟಿಸ್ ಇದೆ ಅವರ ಮನಸ್ಸನ್ನು ಪ್ಯಾಂಕ್ರಿಯಾಸ್ಗೆ ಹಚ್ಚಿ, ನನ್ನ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತಿದೆ, ಜಾಗೃತಗೊಳ್ತಿದೆ, ಉದ್ಬುದ್ಧವಾಗ್ತಿದೆ. ಪ್ರಾಸ್ಟೇಟ್ನ ಪ್ರಾಬ್ಲಮ್ ಇದ್ರೆ ನನ್ನ ಪ್ರಾಸ್ಟೇಟ್ ಸರಿ ಆಗ್ತಿದೆ. ನಿಜವೆಂದರೆ ಪ್ರಾಸ್ಟೇಟ್ ಇರಬೇಕಿತ್ತು 20 ಗ್ರಾಮ್, ಅದಾಗಿತ್ತು 80, 100 ಗ್ರಾಮ್. ಅದನ್ನು ಕಡಿಮೆ ಮಾಡಿ ನಾವು ಅದನ್ನು 20ಕ್ಕಿಂತ ಕಡಿಮೆ 17, 18 ಮಾಡಿದ್ದೇವೆ. ನಮ್ಮ ಹತ್ರ ಪ್ರಮಾಣವಿದೆ. ಕೆಲವರ ಹಾರ್ಟ್ನ ಬ್ಲಾಕೇಜ್ ಇದೆ, ನನ್ನ ಹಾರ್ಟ್ನ ಬ್ಲಾಕೇಜ್ ರಿಮೂವ್ ಆಗ್ತಿದೆ ಇದೇ ಸಂಕಲ್ಪದಿಂದ. ಹೀಗೆ ಮಾಡಿ. ಕೆಲವರಿಗೆ ವಾತ, ಕೆಲವರಿಗೆ ಪಿತ್ತ, ಕೆಲವರಿಗೆ ಕಫ ರೋಗವಿದೆ. ನಿಮ್ಮ ರೋಗವನ್ನು ದೂರಾಗಿಸುವ ಸಂಕಲ್ಪ. ಕೆಲವರ ವಿಶೇಷ ಆರ್ಗನ್ ಬಲಹೀನವಾಗಿದೆ, ಥೈರಾಯ್ಡ್ ಬಲಹೀನವಾಗಿದೆ. ನನ್ನ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ನನ್ನ ಪಿಚುರಿ ಗ್ಲ್ಯಾಂಡ್ ಸರಿ ಆಗ್ತಿದೆ ಅಂದರೆ ಅದು T3, T4 ತನ್ನಷ್ಟಕ್ಕೆ ಸರಿ ಆಗ್ತಿದೆ. ಯಾವುದೇ ಅಂಗ ಪ್ರತ್ಯಂಗ ಬಲಹೀನವಾಗಿದ್ದರೆ ಅದನ್ನು ಗುಣವಾಗಿಸುವ ವಿಚಾರ ಮಾಡಿ. ಯಾವುದೇ ದೋಷ ಪ್ರಕೋಪವಿದ್ರೆ ಆ ದೋಷದ ಸಮತೆಯ ವಿಚಾರ ಮಾಡಿ. ಸಮತ್ವಂ ಯೋಗ ಉಚ್ಯತೆ. ಕೆಲವರ ಲಿವರ್ ಡ್ಯಾಮೇಜ್ ಆಗಿದೆ, ಕೆಲವರ ಕಿಡ್ನಿ ಡ್ಯಾಮೇಜ್ ಆಗಿದೆ,
ಅದಲ್ಲದೆ ಕೆಲವರ ಹಲವಾರು ಲೆವೆಲ್ ಕೂಡ ಹೆಚ್ಚಾಗಿಬಿಟ್ಟಿದೆ. ಕೆಲವರಿಗೆ ಫ್ಯಾಟಿ ಲಿವರ್ ಇದೆ, ಕೆಲವರಿಗೆ ಹೆಪಟೈಟಿಸ್ ಇದೆ, ಲಿವರ್ ಸಿರೋಸಿಸ್ ಇದೆ, ವೈರಸ್ ಲೋಡ್ 1 ಕೋಟಿ ಆಗಿಬಿಟ್ಟಿದೆ. ಬರೀ ಒಂದೇ ತಿಂಗಳಲ್ಲಿ ಅವರ ವೈರಸ್ ಲೋಡನ್ನು 0ಕ್ಕೆ ತಂದುಬಿಟ್ಟೆ. ನಾನು ಸರ್ವಕಲ್ಪಕ್ವಾದ ದಿನವಿಡೀ ಕುಡಿಸಿದೆ, ಬಸ್ತಿ ಕ್ರಿಯೆ ಮಾಡಿಸಿದೆ, ಮೆಡಿಕೇಟೆಡ್ ವಾಟರ್ ಕೊಟ್ಟೆ, ದಿನವಿಡೀ ಸರ್ವಕಲ್ಪದ. ಮತ್ತೆ ಅವರಿಗೆ ಮೆಡಿಕೇಟೆಡ್ ಫುಡ್ ಕೊಟ್ಟೆ. 1 ವಾರದಲ್ಲಿ 1 ಕೋಟಿ ವೈರಸ್ ಲೋಡ್ 0ಕ್ಕೆ ಬಂದ್ಬಿಡ್ತು. ಇದು ನನ್ನ ಎಕ್ಸ್ಪೀರಿಯನ್ಸು. ಇದು ಬರೀ ಹೆಚ್ಚೆಂದರೆ 2 ವಾರ, 1 ತಿಂಗಳು ತಗಲಿತು. ಬಂದ್ಬಿಡ್ತಲ್ಲ, ಹೆಪಟೈಟಿಸ್ ನೆಗೆಟಿವ್ ಬಂದ್ಬಿಡ್ತು. ವಿಷಯ ಹೆಪಟೈಟಿಸ್ ಲಿವರ್ ಸಿರೋಸಿಸ್ನದ್ದೇ ಅಲ್ಲ, ಕಿಡ್ನಿ ಫೇಲಿಯರ್ ಆಗಿತ್ತು. ಮತ್ತೆ ಒಂದು ವಿಷಯ ಹೇಳ್ತೀನಿ ನಿಮಗೆ, ಕೆಲವು ರೋಗಗಳ 100% ಹತೋಟಿಯಲ್ಲಿ ತಂದಿದ್ದೀವಿ. ಹತೋಟಿ ಮಾಡಿದ್ದೇ ಅಲ್ಲ, ಬುಡದಿಂದ ತೊಲಗಿಸಿದ್ದೇವೆ. ಈ BP, ಶುಗರ್, ಥೈರಾಯ್ಡ್, ಲಿವರ್ನ ಪ್ರಾಬ್ಲಮ್, ಕಿಡ್ನಿಯ ಪ್ರಾಬ್ಲಮ್, ಪ್ಯಾಂಕ್ರಿಯಾಸ್ನ ಪ್ರಾಬ್ಲಮ್, ಕರುಳಿನ ಪ್ರಾಬ್ಲಮ್, ಲಂಗ್, ಹಾರ್ಟ್, ಥೈರಾಯ್ಡ್ನ ಪ್ರಾಬ್ಲಮ್, ಮೂಳೆಗಳ ಚರ್ಮದ ಪ್ರಾಬ್ಲಮ್, ಇವೆಲ್ಲವನ್ನು ತೊಲಗಿಸಿದೆ. ಈಗ 2-3 ರೋಗಗಳ ಮೇಲೆ ನಮ್ಮ ಕೆಲಸ ನಡೀತಿದೆ. ಕಿಡ್ನಿಯ ರೋಗಿಗಳಲ್ಲಿ 50% ನಮಗೆ ರಿಸಲ್ಟ್ ಸಿಗ್ತಿದೆ. ಅದು ಪೂರ್ತಿಯಾಗಿ ಏಕಾಗ್ರ ಚಿತ್ತರಾಗಿ ಗುರುನಾನಕ್ ದೇವ್ ಅಂತಾರೆ, ಭಗವಂತನ ಹೆಸರು ಎಲ್ಲಕ್ಕಿಂತ ದೊಡ್ಡ ಔಷಧಿ. ಭಗವಂತನ ಭಕ್ತಿ, ಭಗವಂತನ ಶರಣಾಗತಿ, ಗುರು ಮತ್ತು ಭಗವಂತನ ಶರಣಾಗತಿ, ಇದು ಎಲ್ಲಕ್ಕಿಂತ ದೊಡ್ಡ ಔಷಧಿ. ಏನು ಬೇಡ್ತೀರಿ ದೇವರಿಂದ ಹಾಗೇನೆ ಕೊಟ್ಬಿಡ್ತಾರೆ. ಆ ಯಾಚನೆಯಲ್ಲಿ, ಪ್ರಾರ್ಥನೆಯಲ್ಲಿ ಪುರುಷಾರ್ಥವು ಅಂತರ್ಸನ್ನಿಹಿತವಾಗಿದೆ. ಮತ್ತೆ ಅದು ಅಂತಾರಲ್ಲ, ಕರ್ತವ್ಯ ಮಾಡಿ ನಾಮ ಜಪಿಸಿ. ಬರೀ ಹೆಸರು ಜಪಿಸಿದ್ರೆ ಕಾರ್ಯವಾಗುವುದಿಲ್ಲ, ಕರ್ಮವಂತೂ ಮಾಡಲೇಬೇಕು. ಕರ್ತವ್ಯ ಮಾಡಿ, ಹೆಸರು ಜಪಿಸಿ. ಮತ್ತೆ ನೋಡಿ, ನಿಮ್ಮೊಳಗೆ ತನ್ನಷ್ಟಕ್ಕೆ ಚಮತ್ಕಾರ ಉಂಟಾಗುತ್ತೆ. ಮತ್ತೆ ನಾನು ನೋಡಿದ್ದೀನಿ, ಕಿಡ್ನಿಯ ರೋಗಿ ಕೂಡ ಪೂರ್ತಿಯಾಗಿ ಏಕಾಗ್ರ ಚಿತ್ತರಾಗಿ ನನ್ನ ಕಿಡ್ನಿ ಸ್ವಸ್ಥವಾಗ್ತಿದೆ, ನನ್ನ ಕಿಡ್ನಿ ಸ್ವಸ್ಥವಾಗ್ತಿದೆ, ಶ್ರಿಂಕ್ ಆಗ್ತಿದೆ. ಪಾಲಿಸಿಸ್ಟಿಕ್ ಕಿಡ್ನಿ ಇತ್ತು, ಕ್ರಿಟಿನೈನ್ ಹೆಚ್ಚಾಗಿತ್ತು 12-14ಕ್ಕೆ, ಅದನ್ನು ಕೂಡ ನಾರ್ಮಲ್ ಮಾಡಿದೆವು ನಾವು. 4-6 ರವರಂತೂ ಇಲ್ಲಿ ತಗೊಂಡೇ ಬಿಡ್ತಾರೆ. ಇದು ಬೇರೆ ವಿಷಯ. ನಮ್ಮಲ್ಲಿ ಈಗ ಜನಜಂಗುಳಿ ಹೆಚ್ಚಾಗಿದೆ ಅಂದರೆ ನಮ್ಮ ಡಾಕ್ಟರ್ ಕೂಡ ಅಂತಾರೆ, ಯಾಕೆ ತಲೆ ಕೆಡಿಸ್ಕೋಬೇಕು, ಅವ್ರದ್ದು ಕ್ರಿಟಿನೈನ್ ಹೆಚ್ಚು ಸಿಗುತ್ತೆ, ಯಾರ್ದು ಸ್ವಲ್ಪ ಹೆಚ್ಚಾದ ರೋಗವನ್ನು ರಿಜೆಕ್ಟ್ ಮಾಡುವ ಒಂದು ಡಿಪಾರ್ಟ್ಮೆಂಟೇ ಶುರುವಾಗ್ಬಿಟ್ಟಿದೆ. ಆದರೆ ನಾವು ಡಾಕ್ಟರ್ ಸಾಹೇಬ್ರೆ ಸ್ವಲ್ಪ ನೋಡ್ಕೊಳ್ಳಿ, ಯಾರಿಗಾದರೂ ಸ್ವಲ್ಪ ಹೆಚ್ಚು ರೋಗವಿದ್ರೆ ಅದನ್ನೇ ರಿಜೆಕ್ಟ್ ಮಾಡಿದ್ರು, ಮತ್ತೆ ಶುರು ಮಾಡಿದೆವು. ಹಲವಾರು ಮಂದಿ ನನಗೆ ಫೋನ್ ಮಾಡಿದ್ರು. ಆದರೆ ನೋಡಿ, ನಾವು ಕ್ರಿಟಿನೈನ್ 7-8ಕ್ಕಿಂತ ಹೆಚ್ಚಾಗಿಬಿಟ್ರೆ ಇಲ್ಲಿ ಡಯಾಲಿಸಿಸ್ನ ಸೌಲಭ್ಯವಿಲ್ಲ, ಅದಕ್ಕಾಗಿ ನಾವು ತಗೊಳ್ಳೋದಿಲ್ಲ. ಆದರೆ 50% ರಿಸಲ್ಟ್ ಇದೆ. ನಿಮ್ಮ ಮನೆಯಲ್ಲಿ ಮಾಡಿ ಅಲ್ಲಪ್ಪ, ನೆಗ್ಗಿಲ ಮುಳ್ಳೆ ನೀರು ಕುಡೀರಿ, ಪ್ರಕದೋಷ ರಕ್ವಾತ್ ಕುಡೀರಿ, ಚಂದ್ರಪ್ರಭಾ, ಗೋಕ್ಷರಾದಿ ತಿಂದ ಮೇಲೆ ಪುನರ್ನವಾಟಿ ಮಂಡೂರು, ವೃಕ್ಕದೋಷ ಹರಿವಟಿ ಇನ್ನೊಂದು ಕಡೆಯಿಂದ ಮಾಡಿ. ಇಷ್ಟೊತ್ತು ನೀವು ಮಾಡಿದ್ರಲ್ಲ, ನಾನು ಕಣ್ಮುಚ್ಕೊಂಡಿದ್ದೆ, ಮಾಡಿದ್ರಲ್ಲ ನೀವು. ಸತ್ಯ ಹೇಳಿ, ಕೆಲವರಂತೂ ಇಷ್ಟು ಸ್ಮಾರ್ಟ್ ಇದ್ದಾರೆ, ನಾನಂತೀನಿ ಮಾಡಿ. ಮತ್ತಿದು ಈಗ ಬಾಬಾ ತನ್ನ ಕಣ್ಣು ಮುಚ್ಕೊಂಡಿದ್ದಾರೆ, ಬಾಬಾರ ಸಮಾಧಿ ಆಗೋಯ್ತು. ನೀವು ಸಮಾಧಿ ಪಡ್ಕೊಳ್ಳಿ, ವ್ಯಾಧಿಯನ್ನು ಇಟ್ಕೊಂಡು ಇಲ್ಲಿ ಹೋಗ್ತಿದ್ದೀರಾ. ಏನು ಮಾಡಬೇಕು? ಸಮಾಧಿ ಪಡ್ಕೊಳ್ಳಿ, ವ್ಯಾಧಿ ತೊಲಗಿಸಿ, ಸಮಾಧಿ ಪಡ್ಕೊಳ್ಳಿ, ಅಂತರ್ಮುಖಿಯಾಗಿ ನಿಮ್ಮ ರೋಗಗಳ. ನೋಡಿ, ನಮಗೆ ಈಗ 3-4 ರೋಗಗಳ ಪೂರ್ತಿ ಸಫಲತೆ ಸಿಕ್ಕಿಲ್ಲ. ಒಂದಂದರೆ ಅದು ಯಾವಾಗ, ಇದು ಎಕ್ಸೆಪ್ಷನು, 12-15ಕ್ಕಿಂತಲೂ ಕೆಳಗೆ ಬಂದಿತ್ತು. ಆದರೆ ಸುಮಾರು 4-5 ಇದ್ದವರನ್ನು ನಾವು ಹತೋಟಿಯಲ್ಲಿ ಮಾಡ್ಕೋತೀವಿ. ಕಿಡ್ನಿಯವರು ಕ್ರಿಟಿನೈನ್ ಲೆವೆಲ್ ಯಾವಾಗ ಹೆಚ್ಚಾಗುತ್ತೆ, 1 ಕ್ರಿಟಿನೈನ್, ಅದರ ಮೇಲೆ ನಮ್ಮ ಪೂರ್ತಿ ಹತೋಟಿ ಆಗಿಲ್ಲ. ಸಫಲತೆ ಸಿಕ್ಕಿದೆ ನಮಗೆ, ತುಂಬ ದೊಡ್ಡದು. ಮತ್ತದು ಅವರ ಪ್ರತಿಬದ್ಧತೆ, ಅವರ ಉತ್ಸಾಹ, ಅವರ ಸಮರ್ಪಣೆ, ಅದರ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗುತ್ತೆ. ಇನ್ನೊಂದು ಈ MND ಲಾಭ ಆಗಿದೆ. ಯಾರಿಗೆ ಅಂದಿದ್ದೇವೆ 2 ತಿಂಗಳಲ್ಲಿ ನೀವು ಸಾಯ್ತೀರಾ, 2 ವರ್ಷ ಜೀವಂತ ಇದ್ದಾರೆ, ಇಷ್ಟಂತೂ ಮಾಡಿದ್ದೇವೆ. ಡೇಟ್ ಕೊಟ್ಟಾಗಿತ್ತು, ನಾನಂದೆ ನಿನ್ನ ಡೇಟ್ ಇಲ್ಲೇ ಎಕ್ಸ್ಪೈರ್ ಮಾಡ್ತೀನಿ. ನಾವು ಮೃತ್ಯುವಿನ ವಾರಂಟನ್ನು ನಾವು ಎಕ್ಸ್ಪೈರ್ ಮಾಡಿಬಿಟ್ಟೆವು. ಅದರ ಮೇಲೆ ಈಗ ಪೂರ್ತಿ ಸಫಲತೆ ಸಿಕ್ಕಿಲ್ಲ. MNDಯ ಮೇಲೆ MND ಮತ್ತು ಇನ್ನೊಂದಿದು ಮಸ್ಕ್ಯುಲರ್ ಡಿಸ್ಟ್ರಾಫಿ, ಪ್ರಾರಂಭಿಕ ಅವಸ್ಥೆಯಲ್ಲಿ ಲಾಭ ಸಿಕ್ಕಿದೆ. ಮತ್ತು ಇನ್ನೊಂದು ತುಂಬ ಭಯಾನಕ, ಮೇಜರ್ ಥೆಲೆಸಿಮಿಯಾ,
ಆದರೆ ಪುಟ್ಟ ಮಕ್ಕಳು ಏನು ಹೇಳಿದೆವೋ ಅದನ್ನು ಮಾಡಿ ಮುಕ್ತರಾಗ್ಬಿಟ್ರು. ದೊಡ್ಡವರಾದ್ಮೇಲೆ ನೀವು ಯಾವ ಕಂಡೀಷನ್ನಲ್ಲಿ ಬರ್ತೀರಿ ಅದು ಕೂಡ ಡಿಪೆಂಡ್ ಆಗುತ್ತೆ. ನೀವು ಈ ಪರಿಸ್ಥಿತಿಯಲ್ಲಿ ಬನ್ನಿ ಅಂದರೆ ನಾವು ನಿಮ್ಮ ಮೇಲೆ ಕೆಲಸ ಮಾಡ್ಬೋದು, ಯೋಗ ಮಾಡಿಸ್ಬೋದು, ಔಷಧಿ ಇತ್ಯಾದಿ ಕೊಟ್ಟರೆ ಜೀರ್ಣವಾಗಬೇಕು. ಈಗಿಲ್ಲಿ ಡೆತ್ ಬೆಡ್ಡಲ್ಲಿದ್ದವ್ರು ಬರ್ತಾರೆ, ಸತ್ತರೆ ಪರವಾಗಿಲ್ಲ, ಇಲ್ಲೇ ಗಂಗೆ ಹರಿತಿದೆ, ಹರ ಹರ ಗಂಗೆ. ಏನಪ್ಪ ಸ್ವಲ್ಪ ಬೇಗ ಬರೋಕ್ಕಾಗಲ್ಲ? ಹರ ಹರ ಗಂಗೆ, ಮನೆ ಮನೆ ಗಂಗೆ. ಸರಿ ಮಾಡಿ. ಕೆಲವರಿಗಂತೂ ಎಷ್ಟು ಆಲಸ್ಯವಿದೆ, ಹೀಗೆ ಬರೀ 10 ಸೆಕೆಂಡ್ ಇಡ್ತಾರೆ, ಅಂತಾರೆ ಬಾಬಾಜಿ ಭುಜ ನೋಯ್ತಿದೆ. ನೋಯ್ಲಿ ಬಿಡಿ, ಯಾಕೆ ತಲೆ ಬಿಸಿ ಮಾಡ್ತೀಯ ಅಂತಾರೆ. ಬಾಬಾಜಿ ಆಗೋದಿಲ್ಲ, ಭುಜ ಜಾಮ್ ಆಗಿದೆ. ಅರೆ ತೆರೆಯುತ್ತೆ, ನೀನು ಮಾಡಿದ್ರಲ್ಲ ತೆರೆಯುತ್ತೆ. ಉಳಿದೆಲ್ಲ ರೋಗಗಳು ಭಗವಂತನ ಅನುಗ್ರಹದಿಂದ, ನಿಮ್ಮ ಪುರುಷಾರ್ಥದಿಂದ ನಾವು ಸೋಲಿಸಿದ್ದೇವೆ. ಪುರುಷಾರ್ಥವಂತೂ ನೀವು ಮಾಡಲೇಬೇಕು. ಪ್ರೇರಣೆ ನಾನು ಕೊಡ್ತೀನಿ, ಸ್ವತಃ ಮಾಡಿ ತೋರಿಸ್ತೀನಿ. ಮತ್ತೆಂಥ ರೋಗಗಳು, ಇಡೀ ಜಗತ್ತು ಅನ್ನುತ್ತೆ ಇದು ವಾಸಿ ಆಗೋದು ಸಾಧ್ಯವಿಲ್ಲ. ಸರಿ, ಒಂದು ಬಾರಿ 2 ಕೈಗಳನ್ನು ಭುಜದ ಮೇಲೆ ಇಟ್ಟು ಸುತ್ತಿರುಗಿಸಿ. ಈಗ ಇಲ್ಲೇ ಸ್ವಲ್ಪ ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಪ್ರಮಾಣ ಕೊಟ್ಟು ಮಾತಾಡ್ತೀನಿ. ಯೋಗದಿಂದ ಏನಾಗುತ್ತೆ? ನಾನಂತೇನೆ ಯೋಗ ಮಾತನಾಡುತ್ತೆ. ಹೇಳಿ, ಯೋಗ ಯೋಗಿಯ ಜೀವನ ಮಾತನಾಡುತ್ತೆ, ಯೋಗ ಮಾತನಾಡುತ್ತೆ, ಆಯುರ್ವೇದ ಮಾತನಾಡುತ್ತೆ, ಭಗವಂತನ ಭಕ್ತಿ ಮಾತನಾಡುತ್ತೆ. ಇದು ನಮ್ಮ ಸನಾತನ ತತ್ವ. ಇದು ನಮ್ಮ ಪೂರ್ವಜರು ಹೇಳಿದ್ದನ್ನು ನಾವು ಮರೆತು ಬಿಟ್ಟಿದ್ದೀವಿ. ನೋಡಿ, ನಿಮ್ಮನ್ನೇ ಈಗ ನಾನು ಕೇಳ್ತೀನಿ. ಈಗ ಸುಮಾರು ಇಲ್ಲಿ 900,000 ಅಕ್ಕ ತಮ್ಮಂದಿರಿದ್ದಾರೆ. ನಿಮ್ಮಲ್ಲಿ ಯಾರ ಬ್ಲಡ್ ಪ್ರೆಷರ್ನ ಔಷಧಿ ಅಲೋಪತಿ ಇದ್ದು ಬಂದಾಯಿತು, ಕೈ ಮೇಲೆ ಮಾಡಿ ಸ್ವಲ್ಪ ಅಲ್ಲಾಡಿಸಿ, 2 ಕೈ ಅಲ್ಲಾಡಿಸಿ ನೋಡಿ, ಸ್ವಲ್ಪ ಹಿಂದೆ ನೋಡಿ, ಬಲಕ್ಕೆ ಎಡಕ್ಕೆ ಸ್ವಲ್ಪ ನೋಡ್ಕೊಳ್ಳಿ, ಕೈ ಅಲ್ಲಾಡಿಸಿ. ಇಷ್ಟು ಮಂದಿ ಇಲ್ಲಿ 200-250 ಮಂದಿ ಇದ್ದಾರೆ. ಕೈ ಅಲ್ಲಾಡಿಸಿ. ಯಾರ BP ಗುಳಿಗೆ ಬಂದಾಗ್ಬಿಟ್ಟಿದೆ, ಕೈ ಅಲ್ಲಾಡಿಸಿ. ಮೊದಲ ಬಾರಿಗೆ ನೋಡ್ತಾ ಇದ್ದೇನೆ, ಎಲ್ಲರೂ ಚಪ್ಪಾಳೆ ಬಾರಿಸಿ ನಿಮ್ಗಾಗಿ. ಇದು ಕೂಡ ಯಾವಾಗ ನೀವು ಪೂರ್ತಿ ಮಾಡ್ತಾ ಇಲ್ಲ. ಪೂರ್ತಿ ಮಾಡಿದ್ರೆ ನೀವು ಸ್ವರ್ಗಾನೇ ತಲುಪ್ತೀರಾ. ಇದು ಸ್ವಲ್ಪ ಮಾಡಿದ್ರ ಪರಿಣಾಮ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಧರ್ಮದ ಯೋಗದ ಸ್ವಲ್ಪ ಆಚರಣೆ ಮಾಡಿದ್ರೆ ನಾವು ದುಃಖದಿಂದ ಹೊರಬರ್ತೀವಿ. ಸರಿ, ಇದು ಮಾಡಿದೆವು ನಾವು. BP ನಾನು ಕ್ಯೂರ್ ಮಾಡಿದೆ. ಇಡೀ ಜಗತ್ತೇ ಹೇಳುತ್ತೆ BP ಕ್ಯೂರ್ ಆಗೋದಿಲ್ಲ. ಒಂದಂತೂ ಇದು, ಬಾಕಿ ವಿಷಯವನ್ನು ಬಿಟ್ಬಿಡಿ. ಈಗೇನು ನಾನು 5-7 ವಿಷಯ ಹೇಳ್ತೀನಲ್ಲ, ಇದನ್ನೇ ನೀವು ಜೀವನವಿಡೀ ಮಾಡಿಯಲ್ಲ, ಸರಿನಾ? ಅಂದರೆ ನನ್ನ ಹತ್ರ ಕೆಲಸಕ್ಕೆ ಕಮ್ಮಿ ಇಲ್ಲ. BPಯಿಂದ ಪೀಡಿತರಾದವರು ಜಗತ್ತಿನಲ್ಲಿ ಸುಮಾರು 100 ಕೋಟಿ ಇದ್ದಾರೆ ಪೀಡಿತರು. ಈಗೀಗ ಕಮರ್ಷಿಯಲ್ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ, ಬ್ರ್ಯಾಂಡಿಂಗ್ನ ಜಗತ್ತಿನಲ್ಲಿ, ಈ ಪೂರ್ತಿ ಭೋಗವಾದಿ ಜಗತ್ತಿನಲ್ಲಿ ಕಸ್ಟಮರ್ ಬೇಸ್ಡ್ ಅಂತಾರೆ. ನನ್ನ 100 ಕೋಟಿ ಕಸ್ಟಮರ್ ಇವರೇ ಆಗಿದ್ದಾರೆ. ಎಷ್ಟು ಕಸ್ಟಮರ್? 100 ಕೋಟಿ ಕಸ್ಟಮರ್ BP ಅವರೇ ಆಗಿದ್ದಾರೆ. ಇಡೀ ಜಗತ್ತಿಗೆ ಇದು ಗೊತ್ತಾದಾಗ ಯಾರೋ ಅದು ಯಾವುದೇ ಮೋಸಗಾರ ಬಾಬಾಜಿ ವಸ್ತುವನ್ನು ಹೀಗೆ ಕೆಳಗೆ ಹಾಕಿದರೆ ಇದನ್ನು ಆಕಾಶದಲ್ಲಿ ನಿಲ್ಲಿಸ್ಬಿಟ್ಟೆ. ಜನ ಅಂತಾರೆ ಚಮತ್ಕಾರವಾಯಿತು ನೋಡಿ, ಆಕಾಶದಲ್ಲಿ ವಾಚ್ ಇಟ್ಟರು, ಈಗ ಕೆಳಗೆ ಬೀಳುತ್ತೆ, ಬಿತ್ತು ನೋಡಿ. ಯಾವುದೇ ವಸ್ತುವನ್ನು ಆಕಾಶದಲ್ಲಿ ನಿಲ್ಲಿಸಿದ್ರೆ ಹೇಳ್ತಾರೆ ಬಾಬಾ ಚಮತ್ಕಾರ ಮಾಡಿದ್ರು. ಅರೆ, ನಾನಿಲ್ಲಿ ಈ ದೇಶದಲ್ಲಿ ಕೋಟಿಗಟ್ಟಲೆ ಜನರ BP ಗುಣಪಡಿಸಿದ್ದೇನೆ, ಅದು ಚಮತ್ಕಾರ ಅಲ್ವಾ? ಇಡೀ ಜಗತ್ತು ಹೇಳ್ತಿತ್ತು BP ಕ್ಯೂರ್ ಆಗೋದಿಲ್ಲ. ಚಮತ್ಕಾರ ಇದು, ಆವಿಷ್ಕಾರ ಇದು ಸೂಪರ್ ಸೈನ್ಸು. ಬಾಕಿ ನಾನು ಮಾಡರ್ನ್ ಸೈನ್ಸ್ ಬಗ್ಗೆ ಏನಾದರೂ ಹೇಳಿದರೆ ಜನ ಅಂತಾರೆ ಏನೋ ಸುಳ್ಳು ಹೇಳ್ತಿದ್ದಾನೆ. ಈ ಅಲೋಪತಿಯವರು ಜಗತ್ತಿನಲ್ಲಿ ಕೋಲಾಹಲ ಮಾಡಿಟ್ಟಿದ್ದಾರೆ. ಈ ನಿರಾಶೆ ಜನರ ಒಳಗೆ ಒಂದು ಕೆಟ್ಟ ಭಾವನೆ ಉಂಟು ಮಾಡಿದ್ದಾರೆ. ಒಂದ್ಸಲ BP ಆದರೆ ಕ್ಯೂರೇ ಆಗೋದಿಲ್ಲ. ಅರೆ, ಇದರ ಅರ್ಥ ಏನಾಯ್ತು? ಏನಂತೀರಿ? ಮನುಷ್ಯನ ಅಥವಾ ನೀನು ಪೆದ್ದನ? ಸ್ವಲ್ಪ ಯೋಗ ಯಾಕೆ ಮಾಡಬಾರ್ದು? ಊಟ ತಿಂಡಿ ಸರಿ ಇರಬೇಕು, BP ಸರಿಯಾಗುತ್ತೆ. ಸರಿ ಮಾಡಿಬಿಟ್ಟಿವಿ ನಾವು, ಸರಿಯಾಗಿ ಇರುತ್ತೆ. ತಿಂಡಿ ತಿನಿಸಿನ ಮೇಲೆ ಸ್ವಲ್ಪ ಹತೋಟಿ ಇಡಿ ಅಷ್ಟೇ ಅಲ್ವಾ? ಇದಾಯಿತು BP ವಿಷಯ. ಎಷ್ಟು ಮಂದಿಯ ವೆಯ್ಟ್ ಕಮ್ಮಿ ಆಗಿದೆ? ಕೈ ಅಲ್ಲಾಡಿಸಿ. ಹೀಗಲ್ಲ, ಜೋರಾಗಿ ಅಲ್ಲಾಡಿಸಿ. 10-20 ಗ್ರಾಮ್ ಕಮ್ಮಿ ಆಗುತ್ತೆ ಕೈ ಅಲ್ಲಾಡಿಸಿದ್ರು ಕೂಡ. ಎಷ್ಟು ಕಮ್ಮಿ ಆಯಿತು ಈಗ ನಾನು ಕೇಳ್ತೀನಿ. ಕೈ ಕೆಳಗೆ ಮಾಡಿ. ವೇಟ್ ಕಮ್ಮಿ ಮಾಡುವ ಕಸ್ಟಮರ್ಸು ಬೇಸ್ ಜಗತ್ತಿನಲ್ಲಿ 400 ಕೋಟಿ. ಎಷ್ಟು? ಅರ್ಧ ಜನಸಂಖ್ಯೆ ಎಷ್ಟು?
ಅಮೆರಿಕಾದಲ್ಲಂತೂ 90% ಜನರಿಗಿದೆ. ಅಲ್ಲಂತೂ ಚಹಾದ್ದು, ಕಾಫಿದ್ದು, ಬರ್ಗರ್ದು, ಪಿಜ್ಜಾದ್ದು ಸೈಜೇ ದೊಡ್ಡದಿರುತ್ತೆ. ರಸ್ತೆ ಸೈಜು, ಮನೆ ಸೈಜು. ನಮ್ಮಲ್ಲಿ ಕೆಲವು ಮಂದಿ ಅಲ್ಲಿ ಹೋಗಿದ್ದಾರೆ, ಅವರಿಗೆಲ್ಲ ಗೊತ್ತೇ ಇದೆ ಅಲ್ವಾ, ಎಲ್ಲವೂ ದೊಡ್ಡ ದೊಡ್ಡದಾಗಿವೆ. ದಿನಕ್ಕೆ ಯಾರ್ದು 1 ಕಿಲೋ ಕಡಿಮೆ ಆಗಿದೆ ಅವ್ರು ನಿಂತ್ಕೊಳ್ಳಿ, ಸರಿ ನಿಂತ್ಕೊಳ್ಳಿ. ದಿನಕ್ಕೆ 1 ಕಿಲೋ. ಇಲ್ಲಿ ಬಂದ ನಂತರ ಒಂದು ದಿನದಿಂದ 7, 10, 15 ದಿವಸ ಬೇಕಾಗುತ್ತೆ. ದಿನಕ್ಕೆ 1 ಕಿಲೋ ನಿಂತ್ಕೊಳ್ಳಿ. ಜನ ಅಂತಾರೆ ವೆಯ್ಟ್ ಕಮ್ಮಿ ಆಗೋದಿಲ್ಲ. ದಿನಕ್ಕೆ 1 ಕಿಲೋ ಕಡಿಮೆ ಆಗುತ್ತೆ, ಇದು ದೊಡ್ಡ ವಿಷಯ. ದಿನಕ್ಕೆ 1 ಕಿಲೋ. ಚಪ್ಪಾಳೆ ಬಾರಿಸಿರಿ ಇವರಿಗೆ. ದಿನಕ್ಕೆ 1 ಕಿಲೋ. ಮತ್ತೆ ಯಾರ್ದು 1 ಕಿಲೋಕ್ಕಿಂತ ಹೆಚ್ಚು ಕಮ್ಮಿ ಆಗಿದೆ ಅವ್ರು ನಿಂತ್ಕೊಂಡು ಕೈ ಅಲ್ಲಾಡಿಸಿ, 1ಕ್ಕಿಂತ ಹೆಚ್ಚು ಸುತ್ತ ತಿರುಗಿಸಿ. ಯಾರಿಗೆ ವೆಯ್ಟ್ ಕಮ್ಮಿ ಮಾಡಬೇಕು, ಎಷ್ಟು ಸಲ ಮಾಡಬೇಕು? ಜೋರಾಗಿ ಹೇಳಿ. 100 ಬಾರಿ. ಜೋರಾಗಿ ಹೇಳಿ. 100 ಬಾರಿ. ತೆಳ್ಳಗಿದ್ದವ್ರು ಹೇಳ್ತಾರೆ ಅವರಿಗೆ ಕಮ್ಮಿ ಮಾಡೋಕ್ಕಿಲ್ಲ, ಅವರು ಜಯವಾಗಲಿ ಅಂತಿದ್ದಾರೆ. 100 ಬಾರಿ ಇದನ್ನು ಮಾಡಬೇಕು. ಮತ್ತೆ ಇದು ಸ್ವಲ್ಪ ಪ್ರಮಾಣ ಮಾತ್ರ ಕೊಟ್ಟೆ, ಇನ್ನೂ ಪ್ರಮಾಣ ಕೊಡ್ತೇನೆ. ಮಲಗಬೇಡಿ, ಸರಿ ಮಲಗಬೇಡಿ. ಮತ್ತೆ ದಪ್ಪಗಿದ್ದವರು ನೀವು, ನಿಮ್ಮ ಮೇಲೆ ಆಣೆ, ನಿಮ್ಮ ತಾಯಿ ತಂದೆ ಮೇಲೆ ಆಣೆ, ನಿಮ್ಮ ಗುರುವಿನ ಮೇಲೆ ಆಣೆ, ನನ್ನ ಮೇಲೂ ಆಣೆ. ಎತ್ತಿರಿ. 10-20 ಬಾರಿ ಹೀಗೆ ಮಾಡಿ. ಎಷ್ಟೇ ಕಷ್ಟವಾದರೂ 100 ಬಾರಿ ಮಾಡಿ. ಎಲ್ದಿದ್ರೆ ಯೋಗದ ಹೆಸರು ಕೆಟ್ಟೋಗುತ್ತೆ, ನನ್ನ ಹೆಸರು ಕೆಟ್ಟೋಗುತ್ತೆ. ಮಾಡಿ 100 ಬಾರಿ. ಅರ್ಧ ಹಲಾಸನ, ಒಂದೊಂದು ಕಾಲಿಂದ, 2 ಕಾಲುಗಳಿಂದ. ಸೊಂಟ ನೋವು ಇದ್ರೆ 1 ಕಾಲಿಂದ ಮಾಡಿ. ಹೀಗೆ ಪಾದ ವೃತ್ತಾಸನ. ಮತ್ತೆ ಯಾರಿಗೆ ಡಯಾಬಿಟಿಸ್ ಇದೆ, ಯಾರಿಗೆ ಲಿವರ್, ಕಿಡ್ನಿ ಮತ್ತೆ ಯಾವುದಾದ್ರೂ ಸಮಸ್ಯೆ ಇದ್ರೆ ಅವರನ್ನು ಕೇಳ್ತೀನಿ. ಈ BP, ಶುಗರ್, ಥೈರಾಯ್ಡ್ ಇದಂತೂ ರೋಗವೇ ಅಲ್ಲ. ಈಗಂತೂ ನಾನು ಟೈಪ್ 1 ಡಯಾಬಿಟೀಸ್, ಯಾರ ಇನ್ಸುಲಿನ್ ಔಷಧಿ ಬಂದ್ ಮಾಡಿಸಿದ್ದೀನಿ ಅದು ಕೇಳ್ತೀನಿ. ಈಗ ಯೋಗ ಮಾಡಿಸ್ತೀನಿ, ಪ್ರಮಾಣ ಕೊಟ್ಟು ಕಡಿಮೆ ಮಾಡಿಸ್ತೀನಿ. ಇಡೀ ಜಗತ್ನಲ್ಲಿ ಹೀಗಂತಾರೆ. ಇದು ಗುಣವಾಗಲ್ಲ, ನಾವು ಗುಣ ಮಾಡಿಸ್ತೇವೆ. ಆದರೆ ಇದಕ್ಕಾಗಿ ಪ್ರತಿಬದ್ಧತೆ ಬೇಕು. ಯೋಗ ಇಲ್ಲದೆ ಏನೂ ಆಗಲ್ಲ. ಬೇರೆ ಎಲ್ಲದರಿಂದ ನಿಮಗೆ ಸ್ವಲ್ಪ ಸಹಾಯವಾಗ್ಬಿಡುತ್ತೆ. ಯೋಗ ಇದು ಮೂಲಾಧಾರ, ಮೂಲ ತತ್ವ. ಯೋಗ ಇಸ್ ದ ಫೌಂಡೇಶನ್. ಯೋಗ ಬೀಜ. ಫೌಂಡೇಶನ್ ಇಲ್ಲದೆ ನೀವು ಒಂದು ವೇಳೆ ಏನು ಮಾಡಿದ್ರೂ ಪ್ರಯೋಜನವಾಗಲ್ಲ. ಅದಕ್ಕಾಗಿ ಯೋಗ ಮಾಡಿದವರಿಗೆ ಎಲ್ಲವೂ ಸಿಗುತ್ತೆ. ಸರಿ, ದಪ್ಪಗಿದ್ದ ಅಕ್ಕ ತಮ್ಮಂದಿರು 100 ಬಾರಿ ಮಾಡಿ. ಅರ್ಧ ಹಲಾಸನ, ಪಾದ ವೃತ್ತಾಸನ, ದ್ವಿಚಕ್ರಿಕಾಸನ. ಅರ್ಧ ಹಲಾಸನ ಅಂದ್ರೆ ಕಾಲನ್ನು ಮೇಲೆಗಳಿಗೆ ಮಾಡೋದು. ಪಾದ ವೃತ್ತ ಅಂದ್ರೆ ರೌಂಡ್. ಪಾದ ವೃತ್ತಾಸನ, ಕಾಲನ್ನು ರೌಂಡ್ ತಿರುಗಿಸೋದು. ದ್ವಿಚಕ್ರಿಕಾಸನ ಸೈಕ್ಲಿಂಗ್ ಮಾಡೋದು. 100 ಬಾರಿ ಮಾಡಬೇಕು. ಬಾಕಿ ಪವನ ಮುಕ್ತಾಸನ ಮಾಡಿ 2 ನಿಮಿಷ ಮಾಡಬೇಕು. ಮತ್ತು 5 ನಿಮಿಷ. 5 ಬಾರಿಯಲ್ಲಿ 5 ರೌಂಡ್ನಲ್ಲಿ 10 ನಿಮಿಷವಾಗುತ್ತೆ. ಇವತ್ತಿನಿಂದಲೇ, ಈಗಿಂದಲೇ ನಾನಂತೀನಿ. ಈಗ ಆಗದಿದ್ರೆ ಎಂದೂ ಆಗಲ್ಲ. ಡೂ ಆ್ಯಂಡ್ ಅಚೀವ್ ನಾವ್ ಆ್ಯಂಡ್ ಹಿಯರ್ ಓನ್ಲಿ. ಈಗ ಮಾಡಿ, ಈಗ ಪಡೀರಿ. ಮತ್ತೆ ಮಾಡಿಬಿಟ್ಟು ಇಲ್ಲಿ ನಾವು ಯಾಕೆಷ್ಟು ಹೆಚ್ಚು ನಾನು ಅಂತಿದ್ದೆ ಅಂದರೆ 4 ಕೋಟಿ ಜನರಿದ್ದಾರೆ, ಅವರಿಗೆ ಬೊಜ್ಜು ಕಡಿಮೆ ಮಾಡಬೇಕು. ಇಡೀ ಜಗತ್ತಿನಲ್ಲಿ ಸುಮಾರು 100 ಕೋಟಿ ಜನರಿದ್ದಾರೆ, ಅವರಿಗೆ ತಮ್ಮ BP, ಶುಗರ್ ಸರಿಪಡಿಸಬೇಕು. ನಾವು ಗುಣಪಡಿಸಿದ್ದೀವಿ. ಇಡೀ ಜಗತ್ತಿನಲ್ಲಿ 99% ಜನ ಅಂದರೆ 7 ಕೋಟಿಗಿಂತ ಹೆಚ್ಚು ಜನರ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ. ಇಂಡೈಜೇಷನ್, ಕಾನ್ಸ್ಟಿಪೇಷನ್, ಕೊಲೈಟಿಸ್ ಇದೆ, ಅಜೀರ್ಣತೆ ಇದೆ, ಹೊಟ್ಟೆ ಸಮಸ್ಯೆ ಇದೆ. 700 ಕೋಟಿಗಿಂತಲೂ ಹೆಚ್ಚು ಇಡೀ ಜಗತ್ತಿನಲ್ಲಿ ಸುಮಾರು 90% ಜನ ಯಾವುದಾದ್ರೂ ಹೊಟ್ಟೆ ಸಮಸ್ಯೆಯಿಂದ ಪೀಡಿತರಾಗಿದ್ದಾರೆ. ಹೊಟ್ಟೆಗಾಗಿ ಏನು? ಮಂಡೂಕಾಸನ, ಪವನ ಮುಕ್ತಾಸನ ಮಾಡಿ. ಹೊಟ್ಟೆಗಾಗಿ ಇದು. ಯಾರು ನೋಡಿದ್ರು ಹೊಟ್ಟೆ ಸಮಸ್ಯೆನೇ ಇದೆ, ಅರೆ ನೀನು ಎಷ್ಟು ಪಾಪ ಮಾಡಿದ್ದೆ, ನಿನ್ನ ಎಲ್ಲ ಪಾಪವನ್ನು ನಾನು ಸರಿಪಡಿಸ್ತೇನೆ ಮಾಡಿ. ಕಪಾಲಭಾತಿ 100 ಬಾರಿ, 200 ಬಾರಿ ಮಾಡಿ 1 ರೌಂಡ್ನಲ್ಲಿ. ಹೀಗೆ ಹೊಟ್ಟೆ ಸಮಸ್ಯೆ, ವೇಟ್ನ ಸಮಸ್ಯೆ, ಈ ಇಡೀ ಜಗತ್ನ ರೋಗವಷ್ಟೇ ಅಲ್ಲ, ವ್ಯಸನವಿದೆ, ಕೆಟ್ಟ ಅಭ್ಯಾಸಗಳು, ಎಲ್ಲಕ್ಕೆ ಪರಿಹಾರ ಯೋಗದಲ್ಲಿದೆ. ರೋಗ ಮುಕ್ತ, ವ್ಯಸನ ಮುಕ್ತ, ನಶೆ ಮುಕ್ತ, ದುಃಖ, ದಾರಿದ್ರ್ಯ ಮತ್ತೆ ನಿರಾಶೆಯಿಂದ ನಾವು ಮುಕ್ತರಾಗ್ತೀವಿ. ಎಲ್ಲರನ್ನ ಆಹ್ವಾನಿಸುತ್ತೇನೆ, ನಾನು ಹೇಳುವುದನ್ನು ಪ್ರಚಾರ ಮಾಡಿ, ವಿಸ್ತಾರ ಮಾಡಿ. ಯಾಕಂದರೆ ನಾನು ಮಾಡಿ ತೋರಿಸಿದ್ದೀನಿ. ಸುಮ್ಮನೆ ಇಲ್ಲಿ ಮಾತನಾಡ್ತಾ ಇಲ್ಲ, ಬರೀ ರೈಲ್ ಬಿಡ್ತಾ ಇಲ್ಲ,
ಇಲ್ಲಿ ಪಾಸಿಂಗ್ ದ ಬಕ್ನ ಆಟ ನಡೀತಾ ಇಲ್ಲ. ರಾಜನೀತಿಯಲ್ಲಿ ಪರಸ್ಪರ ಜನ ಆರೋಪ ಹಾಕ್ತಾರೆ, ಇವನ್ ಹೀಗೆ ಅವನ್ ಹಾಗೆ. ಜನ ಇತರರ ಬಗ್ಗೆ ಎಷ್ಟೇ ಈರ್ಷೆ ದ್ವೇಷ ಮಾಡಲಿ, ರಾಗದ್ವೇಷ ಮಾಡ್ತಾರೆ ಅಜ್ಞಾನದಿಂದ, ಅಹಂಕಾರದಿಂದ, ಸ್ವಾರ್ಥದಿಂದ. ಜನರಿಗೆ ಗೊತ್ತೇ ಇಲ್ಲ. ಅಜ್ಞಾನದಿಂದಾಗಿ ಯೋಗವನ್ನು ವಿರೋಧಿಸ್ತಾರೆ, ಸ್ವಾರ್ಥದಿಂದಾಗಿ, ಅಹಂಕಾರದಿಂದಾಗಿ, ನಿರಾಶೆಯಿಂದಾಗಿ, ದುರಾಗ್ರಹದಿಂದಾಗಿ. ಅರೆ ಮಾಡಿ ಅಂತೂ ನೋಡ್ರಪ್ಪ. ಈ ಯೋಗ, ಯಜ್ಞ, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ನೇಚುರೋಪತಿ, ಮೆಡಿಕೇಟೆಡ್ ಫುಡ್, ಮೆಡಿಕೇಟೆಡ್ ವಾಟರ್, ಇಲ್ಲಿ ಬೇರೆ ಬೇರೆ ಥೆರಪೀಸ್ ಕೊಡ್ತೇವೆ. ಶಿರೋಧಾರ, ನಸ್ಯ, ಅಕ್ಷಿತರ್ಪಣ, ಜಲನೇತಿ, ಸೂತ್ರನೇತಿ, ಶಂಖ ಪ್ರಕ್ಷಾಲನ, ತ್ರಾಟಕ, ಬಸ್ತಿ, ಪಾಯು ಉಪಸ್ಥ ಬಸ್ತಿ. ಪಾಯು ಮಲಮೂತ್ರ ಇಂದ್ರಿಯದಿಂದ ಬಸ್ತಿ ಮಾಡಿಸ್ತೀವಿ. ಪಾಯು ಉಪಸ್ಥ ಬಸ್ತಿ, ಉತ್ತರ ಬಸ್ತಿ, ಜಾನು ಬಸ್ತಿ, ಕಟಿ ಬಸ್ತಿ, ಗ್ರೀವಾ ಬಸ್ತಿ, ಉದರ ಬಸ್ತಿ, ಹೃದಯ ಬಸ್ತಿ, ಪುಪ್ಪುಸ ಬಸ್ತಿ, ಲಂಗ್ ಬಸ್ತಿ, ಹಾರ್ಟ್ ಬಸ್ತಿ, ಇವೆಲ್ಲ ಬಸ್ತಿಗಳನ್ನು ಮಾಡಿಸ್ತೀವಿ. ಯಾರ ಗಂಟ್ಲು ಹೆಚ್ಚು ನೋಯಿಸ್ತೆ ಅದಕ್ಕಾಗಿ ಕೂಡ ಒಂದು ಬಸ್ತಿಯ ಪ್ರಕ್ರಿಯೆ ಇದೆ. ಅದರಲ್ಲಿ ಸುಮಾರು ಅರ್ಧ ಗಂಟೆ ಬಿಸಿ ಎಣ್ಣೆಯಲ್ಲಿ ಶೇಕ ಕೊಡ್ತೀವಿ ಮೆಡಿಕೇಟೆಡ್ ಆಯಿಲ್ನಿಂದ. ಇಡೀ ಶರೀರ ನೋಯ್ತಿದ್ರೆ ಪೊಟ್ಟಣ ಮಸಾಜ್ ಮಾಡ್ತೀವಿ, ಡ್ರೈ ಮಸಾಜ್, ಕೂದಲ ಮಸಾಜ್ ಕೂಡ ಮಾಡ್ತೀವಿ, ಪೌಡರ್ನಿಂದಲೂ ಮಸಾಜ್ ಮಾಡ್ತೀವಿ. ಆಮೇಲೆ ಅದು ಕೈರೋಪ್ರಾಕ್ಟಿಕ್ ಮಸಾಜ್ ಮಾಡ್ತೀವಿ, ಆಕ್ಯುಪ್ರೆಷರ್ನಿಂದ ಮಸಾಜ್ ಮಾಡ್ತೀವಿ. ಅಗತ್ಯಕ್ಕೆ ಅನುಸಾರವಾಗಿ ನಾವು ಅಭ್ಯಂಗ ಮಾಡಿಸ್ತೀವಿ. ಸ್ನೇಹನ್, ಸ್ವೇದನ್, ವಮನ್, ವಿರೇಚನ್, ರಕ್ತಮೋಕ್ಷನ್, ಅಕ್ಷಿತರ್ಪಣ, ಅಲಾಬು, ಉದ್ವರ್ತನ್ನಿಂದ ಹಿಡಿದು ಬೇರೆ ಬೇರೆ ಪ್ರಕ್ರಿಯೆಗಳು, ಮಡ್ ಥೆರಪಿ, ವಾಟರ್ ಥೆರಪಿಗಳು ಮಾಡಿಸ್ತೀವಿ. ಉಪವಾಸ ಥೆರಪಿ ಮಾಡಿಸ್ತೀವಿ. ಮಾಡ್ತಾ ಮಾಡ್ತಾ ದಣಿವಾದರೆ ಮಧ್ಯೆ 20 ಸೆಕೆಂಡ್ನ ವಿಶ್ರಾಮ ಮಾಡಿ ಒಂದು ಅನುಷ್ಠಾನದಂತೆ ನನ್ನೊಂದಿಗೆ ಹೇಳಿ, ಅಖಂಡ ಯೋಗ ಸಾಧನೆ. ಹೇಳಿ, ಅಖಂಡ ಯೋಗ ಸಾಧನೆ, ಪ್ರಚಂಡ ಯೋಗ ಸಾಧನೆ. ಅಖಂಡ ಪ್ರಚಂಡ ನಡೀತಿರ್ಬೇಕು. ಮಾಡ್ತಾ ಇರಿ. ನಿಮ್ಮ ನೋಡಿ, ಪ್ರಭುವಿನ ಶರಣಾಗತಿಯಲ್ಲಿ ದುಃಖ ತೊರೆದು, ಹೇ ನಾರಾಯಣ ಪ್ರಭು ನಮ್ಮ ರೋಗ ತೊಲಗಿಸಿ. ನೋಡಿ, ಪ್ರಾರ್ಥನೆಯೊಂದಿಗೆ ಪುರುಷಾರ್ಥ ಕೂಡ ಮಾಡಿ. ಲಯದೊಂದಿಗೆ. ಈಗ ನಾನು ಕೂಡ ಕಡಿಮೆ ಅಂದರೆ 200 ಬಾರಿ ಜೊತೆಗೆ ಕಾಲನ್ನು ಎತ್ತಿ ಹಿಡಿತೇನೆ, ಜೊತೆಗೆ ಕಪಾಲಭಾತಿ ಮಾಡ್ತೀನಿ, ನಿಮಗೂ ಮಾಡಿಸ್ತೀನಿ. ನೀವು ನನ್ನ ಜೊತೆಗೆ ಮಾಡಿ. 25-50 ಬಾರಿ ಮಾಡಿ ಮಧ್ಯೆ ನಿಮಗೆ ದಣಿವಾದರೆ 10-20 ಸೆಕೆಂಡ್ ನಂತರ ಮತ್ತೆ ಮಾಡಬೇಕು. ಅಖಂಡ ಪ್ರಚಂಡ ಸಾಧನೆ ನಡೀತಿರ್ಬೇಕು. ಅಖಂಡ ಪ್ರಾರ್ಥನೆ. सुख वरण प्रभु नारायण, दुख हरण प्रभु नारायण, त्रिलोकपति दाता सुख धाम, स्वीकारो मेरे प्रणाम प्रभु, स्वीकारो मेरे प्रणाम, स्वीकारो मेरे प्रणाम प्रभु, स्वीकारो मेरे प्रणाम. ಸಾಮಾನ್ಯ ಮಧ್ಯಮ ಗತಿಯಿಂದ ಉತ್ಥಾನ ಪಾದಾಸನದೊಂದಿಗೆ ಕಪಾಲಭಾತಿ ನಡೀತಾ ಇದೆ. ದೀರ್ಘವಾದ ಶ್ವಾಸ, ಭಸ್ತ್ರಿಕಾ ಕಪಾಲಭಾತಿ. मनवानी में वो शक्ति कहाँ जो महिमा तुम्हारी गान करे, मनवाणी में वो शक्ति कहाँ जो महिमा तुम्हारी गान करे, अगम अगोचर अविकारी निर्लेप
शक्ति से परे हम और तो कुछ भी जाने ना, हम और तो कुछ भी जाने ना, केवल गाते हैं पावन नाम। स्वीकारो मेरे प्रणाम प्रभु, स्वीकारो मेरे ಪ್ರಾಣಾಯಾಮದೊಂದಿಗೆ ಆಸನದ ಅಭ್ಯಾಸ ಮಾಡಿದ್ರಿ, ನೀವು ಕೂಡ ಮಾಡಿದ್ರ 200 ಬಾರಿ? ನಾನಂತೂ ಮಾಡಿದೆ. ಮಧ್ಯೆ ರಿಲ್ಯಾಕ್ಸ್ ಮಾಡಲು ಕಂದರಾಸನ ಮಾಡಿಸ್ತೀನಿ, ಮತ್ತೆ ನೌಕಾಸನ ಮಾಡಿಸ್ತೀನಿ, ಆಮೇಲೆ ಪಾದಾಂಗುಷ್ಟ ನಾಶಾಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ. ಸರಿ, ಈಗ ಕಾಲ್ ಮಡಚಿ ರಿಲ್ಯಾಕ್ಸ್ ಆಗಿಬಿಡಿ, ದಣಿವು ದೂರ ಆಗಿಸೋಣ. ದಣಿವು ಹೋಗ್ತಾ ಹೋಗ್ತಾ ಈ ಆಸನ ಕೂಡ ಮುಗಿಯುತ್ತೆ 2 ನಿಮಿಷದಲ್ಲಿ. 1 ರಿಂದ 2 ನಿಮಿಷ ಸೇತು ಬಂಧಾಸನ ಮಾಡಿ, ಇದರಲ್ಲೇ ಭಸ್ತ್ರಿಕಾ ಮಾಡಿ, ಇದರಲ್ಲೇ ಕಪಾಲಭಾತಿ ಮಾಡಿ, ಇದರಲ್ಲೇ ಕಪಾಲಭಾತಿ, ಇದರಲ್ಲೇ ಬಾಹ್ಯ ಪ್ರಾಣಾಯಾಮ ಎಷ್ಟಾಗುತ್ತೋ ಮಾಡಿ. ಉಜ್ಜಾಯಿ ಮಾಡಿ, ಯಾರಿಗೆ ಥೈರಾಯ್ಡ್ ಇದೆ ಮಾಡಿ. आदि मध्य और अंत तुम ही, और तुम ही आत्म आधार हो। आदि मध्य और अंत तुम ही, और तुम ही आत्म आधार हो। भक्तों के तुम प्राण प्रभु, इस जीवन के रखवारे हो। तुम में जीवे, तुम में जन्मे, तुम में जीवे जन्मे, तुम में और अंत करे तुझ में विश्राम। स्वीकारो मेरे प्रणाम प्रभु, स्वीकारो मेरे प्रणाम। ಒಂದೆರಡು ನಿಮಿಷ ಆಗಿರಬೇಕು. ನೌಕಾಸನ ಮಾಡೋಣ. ಕಂದರಾಸನದ ನಂತರ ಈಗ 2 ಬದಿಯಿಂದ ಶರೀರವನ್ನು ಎತ್ತಿ ನೋಡಿ, ಇದಕ್ಕೆ ಶಕ್ತಿ ಕಡಿಮೆ ಬೇಕಾಗತ್ತೆ. ಈಗ ನೋಡೋಣ, ನೀವು ತುಂಬ ಗಳಿಸಿರಬೇಕು. ಸರಿ, ಎತ್ತಿರಿ 2 ಕಡೆಯಿಂದ ಶರೀರ. ಸೊಂಟ ನೋವು ಹೆಚ್ಚಿದ್ರೆ ನೀವು ಮಾಡಬೇಡಿ, ಬಾಕಿ ಎಲ್ಲರೂ 2 ಕಡೆಯಿಂದ ಎತ್ತಿ. ಸರಿ, ಮಾಡಿ. ಮಾಡಿ, ಎಲ್ಲರೂ ಮಾಡಿ. चरण कमल का ध्यान धरूं, और प्रण करे सुमिरन तेरा। ओ चरण कमल का ध्यान धरूं, और प्रण करे ಮಾಡಿ ಮಕ್ಕಳೇ. सुमिरन तेरा। दीनानाथ प्रभु भव बंधन काटो प्रभु मेरा। शरणागत के प्रभु हरिहर, शरणागत के प्रभु हरिहर। हे नाथ मुझे तुम लेना, स्वीकारो मेरे प्रणाम प्रभु, स्वीकारो। ಹೆಚ್ಚು ದಣಿವಾಗಿದ್ರೆ ಹೀಗೆ ಹಿಡ್ಕೊಂಡು ಮಾಡಿ. ಮಾಡಿ. सुख वरण प्रभु नारायण, दुख हरण प्रभु नारायण। लोकपति दाता सुख धाम, स्वीकारो मेरे प्रणाम प्रभु, स्वीकारो मेरे
ಸರಿಯಪ್ಪ, ನಿಮ್ಗೇನೆ ನೀವು ಚಪ್ಪಾಳಿ ಬಾರಿಸಿ ನೀವಂತೂ ಪಕ್ಕ ಯೋಗಿಕಾಗಿದ್ದೀರಿ. ಚಪ್ಪಾಳೆನೂ ನೌಕಾಸನದಲ್ಲೇ ಆಗ್ತಾ ಇದೆ, ಈಗ ಪೂರ್ತಿ ಆಗಿಲ್ಲ, ಇನ್ನೂ ಬಾಕಿ ಇದೆ. ಹೀಗೆ ಮಾಡ್ತಾ ಇರಿ, 2 ನಿಮಿಷ ಮಾಡಿ. ದಣಿವಾದರೆ ಸ್ವಲ್ಪ ಇಲ್ಲಿ ಸ್ವಲ್ಪ ಹಿಡ್ಕೊಳ್ಳಿ, ಮತ್ತೆ ಪುನಃ ಮಾಡಿ. ಹೀಗೆಲ್ಲ ಮಾಡಬೇಕಾಗತ್ತೆ. ಆರಾಮವಾಗಿ ಮಾಡಿ, ಆರಾಮವಾಗಿ ಬನ್ನಿ, ಬೀಳ್ಬೇಡಿ. ಕೆಲವರಂತೂ ಹೀಗೆ ಢವಾಲ ಅಂತ ಬಿದ್ದುಬಿಡ್ತಾರೆ. ಹೀಗೆ ಬೀಳ್ಬೇಡಿ, ಇನ್ನೂ ಮಾಡೋಕ್ಕಿದೆ. ಈಗಂತೂ ಸಂಭಾಳಿಸಬೇಕು. ಪೂರ್ತಿಯಲ್ಲಿ ಸಂಭಾಳಿಸಿದ್ದೀರಾ ನೀವು. ಈಗ ಸರ್ವಾಂಗಾಸನ ಹಲಾಸನ ಆಗುತ್ತೆ. ಯಾರಿಂದ ಸರ್ವಾಂಗಾಸನ ಹಲಾಸನ ಆಗೋದಿಲ್ಲ ಅವರ ಎಚ್ಚರ. ಪವನ ಮುಕ್ತಾಸನ ಮಾಡಬೇಕು. ಹೀಗೇನೆ ಬಿತ್ಕೊಂಡಿರ್ಬಾರ್ದು ಮೊಸಳೆಯಂತೆ. ತುಂಟತನ ಮಾಡಬೇಡಿ, ಸರಿ? ಸರ್ವಾಂಗಾಸನ ಹಲಾಸನ ಮಾಡಿ. अभी तो और संभलना है, अभी तो और संभलना है, अभी तो और संभलना है। ऋषि दयानंद के सपनों को, स्वामी दयानंद के सपनों को हमें पूरा करना है। अभी तो और संभलना है, अभी तो और संभलना है, अभी तो और संभलना है। ಎರಡು ನಿಮಿಷ ಹೀಗೆ ಮಾಡಿ. ಸರ್ವಾಂಗಾಸನ ಹಲಾಸನ. आंधी वर्षा तूफानों से कभी नहीं बहकाए, आंधी वर्षा तूफानों से कभी नहीं बहकाए। वो जब हो संकट देश धर्म पर अपना फर्ज निभाए, जब हो संकट देश धर्म पर अपना फर्ज निभाए। प्राण भले ही जाए. ಸರ್ವಾಂಗಾಸನ ಹಲಾಸನನು ಮಾಡಿ. ನಿಮ್ಮ ಮೇಲೇನೆ ಸಂಕಟ ಬಂದಿದೆ, ದೇಶದ ಮೇಲೆ ಆಮೇಲೆ ಬರುತ್ತೆ. प्राण भले ही जाए, सदमत से न डरना है। अभी तो और संभलना है, अभी तो और संभलना है, अभी तो और संभलना है। ಸರ್ವಾಂಗಾಸನ ಹಲಾಸನ ಯಾರಿಂದ ಕಠಿಣವಾದ್ದು ಆಗೋದಿಲ್ಲ ಅವರು ಪವನಮುಕ್ತಾಸನ ಉತ್ತಾನಪಾದಾಸನವನ್ನೇ ಮಾಡಿಕೊಳ್ಳಿ. ಸಮರ್ಥರಾಗಿದ್ದವರು ಶೀರ್ಷಾಸನ ಮಾಡಿ. ಯಾರಿಂದ ಎಷ್ಟಾಗುತ್ತೆ ಮಾಡಿ. ಸುಮ್ಗೆ ಬಿತ್ಕೊಂಡಿರಬೇಡಿ, ಅಸಡ್ಡೆ ಬಿಟ್ಬಿಡಿ. ಪುರುಷಾರ್ಥ ಮಾಡಿ. ಯೋಗದಲ್ಲಿ ಪುರುಷಾರ್ಥ, ಕರ್ಮದಲ್ಲಿ ಪುರುಷಾರ್ಥ. जला रहे जो ऊंच नीच और भेदभाव की ज्वाला, जला रहे जो ऊंच नीच और भेदभाव की ज्वाला। अमृत के बदले जो दे रहे हमें जहर का प्याला, अमृत के बदले जो दे रहे हमें जहर का प्याला। टल न सके संकल्प यही, संकल्प यही अन्याय न सहना है। अभी तो और संभलना है, अभी तो और संभलना है, अभी तो और संभलना है। ऋषि दयानंद के सपनों को, स्वामी दयानंद के सपनों को हमें पूरा करना है। अभी तो और संभलना है, अभी तो और संभलना है, अभी तो और संभलना है। जिनके मन पर मैल पुराना, वो जमा हुआ मुद्दत से जिनके मन पर मैल पुराना। हर पाखंडों के
फंदों से है उनको हमें बचाना, वो पाखंडों के फंदों से है उनको हमें बचाना। भूले भटके फिरे जहां में, भूले भटके फिरे जहां में राह दिखाना है अभी तो। ಕೆಲವರಂತೂ ಪೂರ್ತಿ ಮಾಡಿದ್ರಪ್ಪ, ಸಂಭಾಳಿಸ್ಬೇಕಾಗತ್ತಪ್ಪ. ಈಗಂತೂ ಅತ್ತಿತ್ತ ಬಿದ್ಕೊಂಡಿದ್ದೀರಾ ನೀವು. ಸರಿ, ಎಲ್ಲರೂ ಮಾಡಿ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ, ಕೊನೆಯಲ್ಲಿ ಪ್ರಾಣಾಯಾಮ ಮಾಡಿಸ್ತೇವೆ. ಸ್ವಲ್ಪ ಪ್ರಾಣಾಯಾಮನೂ ಆಸನದೊಂದಿಗೆ ಮಾಡಿ, ಧ್ಯಾನದೊಂದಿಗೆ ಮಾಡಿ, ಸಂಕಲ್ಪಿತರಾಗಿ ಮಾಡಿ, ಏಕನಿಷ್ಠರಾಕೊಂಡು ಮಾಡಿ, ಗುರುನಿಷ್ಠರಾಗಿ ಮಾಡಿ, ಆತ್ಮನಿಷ್ಠ ಬ್ರಹ್ಮನಿಷ್ಠರಾಗಿ ಮಾಡಿ. ಈಗ ನೀವು ಭಸ್ತ್ರಿಕಾ ಹೀಗೆ ಹೆಚ್ಚು ಶಕ್ತಿ ಇದ್ರೆ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ. ಇನ್ನಷ್ಟು ಶಕ್ತಿ ಸ್ವಲ್ಪ ಹೆಚ್ಚೇ ನಿಮ್ಮಲ್ಲಿ ಇದೆ ಅಂದರೆ ನಾನಿದು 5 ನಿಮಿಷ ನಿರಂತರವಾಗಿ ಮಾಡ್ತೇನೆ, ಬೆವರಿ ಹೀಗೆ ಸುರಿಯುತ್ತೆ. ಯೋಗ ಮಾಡಿದರೆ ಏನೂ ಕೆಟ್ಟು ಹೋಗೋದಿಲ್ಲ. ಏನು ಕೆಡುತ್ತೆ? ಯೋಗ ಮಾಡಿದರೆ ಪುಪ್ಪುಸ ಸರಿಯಾಗಿರುತ್ತೆ. ಕರೋನಾ ಏನು ಮಾಡುತ್ತೆ? ಯೋಗ ಮಾಡಿದವ್ರದ್ದು ಪ್ಯಾಂಕ್ರಿಯಾಸ್ ಸರಿಯಾಗಿರುತ್ತೆ, ಅವರ ಲಿವರ್ ಕಿಡ್ನಿ ಸರಿಯಾಗಿರುತ್ತೆ. ಯಾರು ಯೋಗ ಮಾಡ್ತಾರೆ ಅವರ ಲಿವರ್, ಅವರ ಪ್ಯಾಂಕ್ರಿಯಾಸ್, ಅವರ ಕಿಡ್ನಿ ಎಲ್ಲವೂ ಸರಿಯಾಗಿರುತ್ತೆ. ನೋಡಿ, ಭಸ್ತ್ರಿಕಾ ಕಪಾಲಭಾತಿ ಈಗ ಮಾಡಿಸಿದ್ದೀನಿ ನಿಮಗೆ. ಅನುಲೋಮ ವಿಲೋಮ ಮಾಡಿ. ಸರಿ, ಅನುಲೋಮ ವಿಲೋಮ ಆಗಿಲ್ವಲ್ಲ, ನಿರಂತರ ಮಾಡಿ. ಹಾಂ, ಯಾರು ಯೋಗ ಮಾಡ್ತಾರೆ ಅವರ ರೆಸ್ಪಿರೇಟರಿ ಸಿಸ್ಟಮ್ ಚೆನ್ನಾಗಿರುತ್ತೆ. ಯಾರು ಯೋಗ ಮಾಡ್ತಾರೆ ಅವರ ಲಿವರ್, ಕಿಡ್ನಿ, ಪ್ಯಾಂಕ್ರಿಯಾಸ್, ಅವರ ಹಾರ್ಟ್, ಅವರ ನರ್ವಸ್ ಸಿಸ್ಟಮ್, ಅವರ BP, ಅವರ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಚೆನ್ನಾಗಿರುತ್ತೆ. ಕೊರೋನಾ ಏನು ಮಾಡುತ್ತೆ ಹೇಳಿ? ನೋ ಮರಿಷ್ಯತಿ, ನೋ ಮರಿಷ್ಯತಿ. ವೇದದ ಮಂತ್ರ, ಗುರುಗಳ ವಿಷಯ, ಋಷಿ ಹಿರಿಯರ ವಿಷಯ. ನೀವು ಸಾಯೋಲ್ಲ, ಸಾಯೋಲ್ಲ, ಜೀವಿಸ್ತೀರಾ. ಮಾಡಿ, ಅನುಲೋಮ ವಿಲೋಮ ಮಾಡಿ. ನೋ ಮರಿಷ್ಯತಿ, ನೋ ಮರಿಷ್ಯತಿ. ಭಯ ಬೇಡ, ಯೋಗ ಮಾಡಿ, ಕರ್ಮ ಮಾಡಿ, ಪುರುಷಾರ್ಥ ಮಾಡಿ, ನಾಮ ಜಪಿಸಿ, ನಾಮ ಜಪಿಸಿ, ತಪಸ್ ಮಾಡಿ, ಜೊತೆಯಾಗಿರಿ, ಪರಸ್ಪರ ಸಹಯೋಗ ಮಾಡಿ, ಯೋಗ ಮಾಡಿ, ಕರ್ಮ ಮಾಡಿ, ಕರ್ಮ ಮಾಡಿ, ಸಹಯೋಗ ಮಾಡಿ. ಗುರುನಾನಕ್ ಜಿ ಇದನ್ನೇ ಹೇಳಿದ್ದಾರೆ. ಗುರುವಾಣಿ ಇದೆ, ವೇದ ಇದೆ ಅನ್ನತ್ತೆ. ಯೋಗ ಮಾಡಿ, ಮಾಡಿ, ಮಾಡಿಸಿ. ಸ್ವಾಮಿ ರಾಮದೇವ್ ಇದೇ ಮಾಡ್ತಿದ್ದಾರೆ. ಪ್ರೀತಿಯಿಂದಲೂ ಮಾಡಿಸ್ತೀನಿ, ಸ್ವಲ್ಪ ಬೈದು ಬಿಡ್ತೀನಿ ಕೂಡ ಪ್ರೀತಿಯಿಂದ. ಹೇಳಪ್ಪ, ಯೋಗ ಮಾಡು. ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಯೋಗಿಯಾಗಿ, ಕರ್ಮಯೋಗಿಯಾಗಿ. ಪವನು ಗುರು, ಪಾನಿ ಪಿತಾ, ಮಾತಾ ಧರ್ತ ಮಹತ್. ಈ ಪವನ್ ನಿನ್ನ ಗುರು, ಈ ನೀರು ಇದುವೇ ಪ್ರಾಕೃತಿಕ ಚಿಕಿತ್ಸೆ ಅಂತಾರೆ. ಇದು ಎಲ್ಲಿ ಬರೆದಿದೆ? ಇವೆಲ್ಲ ಗುರುಗಳ ವಿಷಯ, ಹಿರಿಯರ ವಿಷಯ ಒಂದೇ ಆಗಿದೆ. ಪ್ರಕೃತಿಯೊಂದಿಗೆ ಒಂದಾಗಿ ಮಾಡಿ, ನೀವು ಪರಮಾತ್ಮನೊಂದಿಗೆ ನೀವು ಒಂದಾಗಿ ಜೀವಿಸಿ. ಅನುಲೋಮ ವಿಲೋಮ ಮಾಡಿ, ಲಯದೊಂದಿಗೆ ಮಾಡಿ, ತಡಿಬೇಡಿ. ಈ BP, ಶುಗರ್, ಥೈರಾಯ್ಡ್, ಆರ್ಥರೈಟಿಸ್, ಆಸ್ತಮಾ, ಬಲಹೀನತೆ ಇಟ್ಕೊಂಡು ರೋಗ, ಬಲಹೀನತೆಯೇ ರೋಗ. ಶಕ್ತಿವಂತರಿಗೆ ಕೊರೋನಾ ಯಾವಾಗ ಬಂತು ಗೊತ್ತೇ ಆಗೋದಿಲ್ಲ. ಮೊದಲಂತೂ ಅವರಿಗೆ ಕೊರೋನಾ ಆಗಲಿಕ್ಕೆ ಇಲ್ಲ. ನೋಡಿ, ನನ್ನೊಳಗೆ ಒಂದಂದರೆ ಕೊರೋನಾ ಒಳಗೆ ಬರೋದೇ ಇಲ್ಲ. ನನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಆರಂಭದಲ್ಲಿ ನಾನು ಒಂದೇ ವಿಷಯ ಹೇಳಿದ್ದೆ, ಅಸಡ್ಡೆ ಮಾಡ್ಕೊಡ್ದು. ಏನಂದಿದ್ದೆ ನಾನು? ಅಸಡ್ಡೆ ಮಾಡ್ಕೊಡ್ದು. ಏನು ಮಾಡಬೇಕು? ಪುರುಷಾರ್ಥ ಮಾಡಬೇಕು. ಏನು ಮಾಡಬೇಕು ಹೇಳಿ? ಪುರುಷಾರ್ಥ ಮಾಡಬೇಕು. ಸರಿ, ಅಂದ್ರೆ ಈಗ ಸಿಂಹಾಸನ ಮಾಡಿಸ್ತೀನಿ.
ಗಂಟ್ಲು ಥೈರಾಯ್ಡ್ಗೆ ತುಂಬಾ ಒಳ್ಳೇದು. ಈಗ ಉಜ್ಜಾಯಿ ಕೂಡ ಮಾಡಬೇಕು ನೀವು. ಉಜ್ಜಾಯಿ ಇನ್ನೂ ಪೂರ್ತಿ ಆಗಿಲ್ಲ. ಹಾ ನೋಡಿ, ಉಜ್ಜಾಯಿ ಮಾಡ್ಕೊಳ್ಳಿ, ಮಾಡಿ. ಎಲ್ಲರೂ ಮಾಡ್ಬೇಕಿದ್ದಾನ, ಎಲ್ಲರೂ ಉಜ್ಜಾಯಿನೂ ಮಾಡಬೇಕು, ತುಂಬಾ ಅಗತ್ಯ. ಮಾಡಿ ಎಲ್ಲರೂ.